ॐ गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सीदसादनं महागणपतये नमः। प्रणो देवी सरस्वती वाजेभिर्वाजिनीवति धीनामवित्रवतु आनो दिवो बृहतः पर्वतादा सरस्वती यजता गन्तु यज्ञम् अवन्देवी जुजुषाणां घृताचीषग्मान्नो वाचमुषति शृणोतु वाग्देव्यै नमः। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। मातृभ्यो नमः, पितृभ्यो नमः, आचार्येभ्यो नमः, अतिथिदेवताभ्यो नमः, राष्ट्रदेवताभ्यो नमः, दरिद्रनारायणदेवताभ्यो नमः। हरि ओಂ सर। ಇವರುಗಳ ಆಶೀರ್ವಾದ ತಗೊಂಡು ನಾವು ಇವತ್ತು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ ಅದರಲ್ಲಿ 15ನೇ ಪೇಜು 8ನೇದು ಕಾರ್ಯಕಾರಣ ಭಾವವು ಜೀವ ಈಶ್ವರ ವಿಭಾಗ ಹೆಡ್ಡಿಂಗ್ ಡಿಸ್ಕಸ್ ಆಗಿತ್ತು. ಈಗ ನಾವು ಡೀಟೇಲ್ ಆಗಿ ಹೋಗೋಣ. ಸೊ ಅಲ್ಲಿಂದ ಶುರು ಮಾಡೋಣ. ಇಲ್ಲಿ ಇದನ್ನು ಪರಮಾರ್ಥ ದೃಷ್ಟಿಯಿಂದ ಪ್ರಮಾತೃ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ನೋಡ್ಬೋದು. ಈಗ ಮೊದಲು ಎತ್ಕೊತಾನೆ ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ಆತ್ಮನೊಬ್ಬನೇ ಪರಮಾರ್ಥ ಸತ್ಯವೆಂದು ಅವನಿಗಿಂತ ಬೇರೆಯಾಗಿರುವ ಅಚೇತನವಾದ ಅರಿವಿಲ್ಲದ ಪದಾರ್ಥಗಳಾಗಲಿ ಕರ್ತೃಭೋಕ್ತೃಗಳಾಗಲಿ ಸಾರಿಕಗಳಾಗಲಿ ನಿಜವಾಗಿ ಇಲ್ಲವೇ ಇಲ್ಲವೆಂದು ನಿಶ್ಚಯವಾಗುತ್ತೆ. ಇಷ್ಟು ಓದಿದ್ದೀನಿ. ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೃಷ್ಣವೇಣಿ. ಈ ಪರಮಾರ್ಥ ಸತ್ಯ ಒಂದೇ ಇರೋದು ಅಂದರೆ ಆತ್ಮನ ಬಿಟ್ಟು ಇನ್ಯಾವುದೂ ಇಲ್ಲ. ಇನ್ನು ಬೇರೆಯಾಗಿ ಅಚೇತನವಾಗಿರುವಂಥದ್ದು ಇದೆ. ಅದಕ್ಕೆ ಸ್ವಂತ ಅರಿವಿಲ್ಲ. ಇದರ ಅರಿವಿನಿಂದಾನೇ ಅದು ತೋರ್ತಾ ಇರೋದು. ಮತ್ತೆ ಸ್ವತಂತ್ರವಾಗಿ ಕರ್ತೃ ಆಗಲಿ ಭೋಕ್ತೃ ಆಗಲಿ ಸಂಸಾರಿಗಳಾಗಲಿ ನಿಜವಾಗ್ಲೂ ಇಲ್ಲ. ನಾವು ಅನ್ಕೊಂಡಿದೀವಿ ನಾನು ಕರ್ತೃ ಭೋಕ್ತೃ ಅಂತ ಇಟ್ಕೊಂಡು ನಾವು ಸಾಮಾನ್ಯವಾದ ಜನ ಯೋಚನೆ ಮಾಡ್ತಾ ಇದೀವಿ ಅಷ್ಟೇ. ಒಬ್ಬನೇ ಸತ್ಯ, ಆತ್ಮನೇ ಸತ್ಯ, ಪ್ರಪಂಚ ಮಿಥ್ಯ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಇದರಿಂದ ತೋರಿಸ್ತಾ ಇದ್ದಾರೆ ಸರ್ ಈ ಲೈನಲ್ಲಿ. ಈಗ ಇಲ್ಲಿ ನಾವಿನ್ನು ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ ಅಷ್ಟೇ. ಅದರ ಸಾರಾಂಶ ಇರೋದಷ್ಟೇ. ಪ್ರಮಾತೃ ದೃಷ್ಟಿಯಿಂದ ನಾವು ನೋಡೋಣ. ಈಗ ಪ್ರಮಾತೃ ದೃಷ್ಟಿ ಅದಕ್ಕೆ ಬೇರೆ ಹೆಸರುಗಳು ಇನ್ನೇನೇನುಂಟು. ವ್ಯವಹಾರ ದೃಷ್ಟಿ, ಪ್ರಮಾತೃ ದೃಷ್ಟಿ ಎಲ್ಲ ಒಂದೇ. ಈಗ ವ್ಯವಹಾರ ದೃಷ್ಟಿಯಿಂದ, ಯಾಕೆಂದರೆ ಮೇಲ್ಗಡೆ ಪರಮಾರ್ಥ ದೃಷ್ಟಿ ಅಂತ ಹೇಳಿರೋದ್ರಿಂದ ಇಲ್ಲಿ ಪ್ರಮಾತೃ ದೃಷ್ಟಿ ಅಂತ ಹೇಳಿದ್ರು ಅರ್ಥ ವ್ಯವಹಾರ ದೃಷ್ಟಿಯೇ. ಈ ವ್ಯವಹಾರ ದೃಷ್ಟಿ ಯಾವ್ಯಾವುದು ಅದನ್ನು ಸ್ವಲ್ಪ ಹೇಳ್ತಾ ಬನ್ನಿ. ಯಾವ್ಯಾವುದು ವ್ಯವಹಾರ ದೃಷ್ಟಿಯಲ್ಲಿ, ಅಥವಾ ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೋದು ಅಂದರೆ ಅನಾತ್ಮ. ಹಾಗೆ ನಿಮಗೂ ಗೊತ್ತಮ್ಮ, ಅನಾತ್ಮ ಅಂದರೆ ಯಾವ್ಯಾವುದು? ಪರಮಾತ್ಮ ಒಬ್ಬ ಬಿಟ್ಟಿನೆಲ್ಲ ಅನಾತ್ಮನೇ ಸರ್. ಕರೆಕ್ಟು. ಪರಮಾತ್ಮ ಬಿಟ್ಟು ಮಿಕ್ಕಿರೋದು ಯಾವ್ಯಾವುದು? ಕರೆಕ್ಟ್ ಹೇಳಿಮ್ಮ, ನಿಮಗೆ ಗೊತ್ತಿಲ್ಲ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ, ಕಾರ್ಯಕಾರಣ ಭಾವ. ಅವ್ರು ಹೇಳ್ತಾ ಇದ್ದಾರೆ. ಹಾಂ ಹೇಳಿ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಆಮೇಲೆ 19 ಮುಖಗಳೆಲ್ಲಾನು ಸರ್. ಆಮೇಲೆ ಇನ್ನೇನು ಸರ್? ಪ್ರಾಣಿಗಳು, ಭಗವಂತನಿಂದ ಹಿಡಿದು ಪ್ರಾಣಿ ಪಕ್ಷಿಗಳೆಲ್ಲಾನು ಅನಾತ್ಮ.
ನೀವು ಆಧ್ಯಾತ್ಮಿಕ ಆದಿಭೌತಿಕ ಅಂದರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಆದಿ ದೈವಿಕ ಅಂದರೆ ಎಲ್ಲ ಸೇರ್ಕೊಳುತ್ತೆ. ಇನ್ನು ಬಿಟ್ಟಿರೋದು ಯಾವ್ದು ನೀವು? ಇವಾಗ ಹೇಳಿ ಕೃಷ್ಣವೇಣಿಯವರು, ಅವ್ರು ಯಾವ್ದು ಬಿಟ್ಟಿದ್ದಾರೋ ಅದನ್ನು. ದೇಶ ಕಾಲ ಕಾರ್ಯಕಾರಣ ಭಾವ ಬಿಟ್ಟರು ಅವಸ್ಥೆಗಳು ಎಲ್ಲ ಸೇರೋಗ್ಬಿಡುತ್ತೆ ಸರ್ ಅವಾಗ. ಎಲ್ಲ ಸೇರ್ಕೊಂಡ್ಬಿಡುತ್ತೆ. ನಾವು ಅವಸ್ಥೆ ಇದು 3 ಹೇಳಿದ ತಕ್ಷಣ ಅರ್ಧ ಡಜನ್ ಅನಾತ್ಮ ಮುಗ್ದೋಯ್ತು. ಅವಸ್ಥೆನೂ ಸೇರಿಸ್ಕೋಬೇಕಿದೆ, ಅವಸ್ಥೆನೂ ಕೂಡ ಅನಾತ್ಮ ಇರುತ್ತೆ. ಇದು ಪ್ರಮಾತೃ ದೃಷ್ಟಿಯಿಂದ ಅಂತಾರೆ. ಈಗ ಈ ಪ್ರಮಾತೃ ದೃಷ್ಟಿಯಲ್ಲಿ ಬ್ರಹ್ಮ ಸತ್ಯ ಮಿಕ್ಕಿರೋದೆಲ್ಲ ಮಿಥ್ಯ ಅಂತಾರಲ್ಲ, ಈ ಮಿಥ್ಯ ಅಂತ ಅನ್ನೋದು ಅಥವಾ ಪ್ರಮಾತೃ ದೃಷ್ಟಿ, ವ್ಯವಹಾರ ದೃಷ್ಟಿ ಎಲ್ಲ ಒಂದೇ. ಈ ವ್ಯವಹಾರ ದೃಷ್ಟಿಯಲ್ಲಿ ಅಲ್ಲಿ ಮೊದಲು ಎತ್ಕೊಂತಾನೆ ಹೇಳ್ತಾರೆ ಪ್ರಮಾತೃ ದೃಷ್ಟಿ ಅಂತ. ನೋಡ್ರಿ, ಪ್ರಮಾತೃ ಅಂದಿದ ತಕ್ಷಣ ಅದೇನು ಹೇಳಿದ್ರು ಅವರು ಮುಂದೆಗಡೆ ಹೇಳಿ ಕೃಷ್ಣವೇಣಿ. ಏನಮ್ಮ ಏನಮ್ಮ ಕಲ್ಪನೆ? ಕರೆಕ್ಟ್, ಅದು ಇಂಪಾರ್ಟೆಂಟ್. ಕರ್ತೃತ್ವ ಭೋಕ್ತೃತ್ವ ಅಲ್ಲೇ ಇದೆ ಪುಸ್ತಕದಲ್ಲಿ. ಮಾತೃ ದೃಷ್ಟಿಯು ಕರ್ತೃತ್ವ ಭೋಕ್ತೃತ್ವ ದೃಷ್ಟಿ ಬಿಗಿದುಕೊಂಡಿರುವ ಇದು ಇದ್ದೇ ಇರುತ್ತೆ ಪ್ರಮಾತೃ ದೃಷ್ಟಿ. ಇಲ್ಲಿ ಪ್ರಮಾತೃ ಅಂತಂದರೆ ನಾವು 3 ಹೇಳಬೇಕು. ಯಾವ್ಯಾವುದು ಪ್ರಮಾತೃ ಬ್ರಾಂಚಸ್ ಯಾವುದು, ಅದರ ಸಬಾರ್ಡಿನೇಟ್ಸ್ ಯಾವುದು, ಅದರ ಕೆಳಗಡೆ ಇರೋದು 3 ಯಾವುದು ಹೇಳಿ ವಸಂತ. ಪ್ರಮಾತೃ, ಪ್ರಮಾಣ, ಪ್ರಮೇಯ. ಅಲ್ಲ, ಈಗ ಪ್ರಮಾತೃ ದೃಷ್ಟಿಗೆ ಬೇರೆದು ಇನ್ನೇನೇನು ಹೆಸರಿದೆ? ಭೋಕ್ತೃತ್ವ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಆ 3 ಸೇರಿ ಪ್ರಮಾತೃ ಅಂತ ಕರೀತಾರೆ. ಇದನ್ನು ಡೂಪ್ಲಿಕೇಟ್ ಐ ಅಂತ ಕರೀತಾರೆ. ಇವೆಲ್ಲ ಗೊತ್ತಿದೆ ನನಗೆ, ಇದ್ರ ಬಗ್ಗೆ ಬೇಕಾದಷ್ಟು ಚಿಂತೆ ಆಗಿದೆ. ಕುಂಬಳಕಾಯಿ ವ್ಯಾಪಾರ ಮಾಡೋಕ್ಕೆ ಹೋಗ್ತಾನಲ್ಲ ಅದನ್ನು ದರ್ವಾಜ್, ಗಣೇಶ್ ದರ್ವಾಜ್ ಅಂತಾರೆ. ಹಾಗೆ ಈ ಡೂಪ್ಲಿಕೇಟ್ ಐ ನಿಜವಾಗ್ಲೂ ಇಲ್ಲ. ವಿಚಾರ ಮಾಡಿದ್ರೆ ಅವನು ಇರೋದಿಲ್ಲ, ವಿಚಾರ ಮಾಡಬೇಕಷ್ಟೆ. ಅಥವಾ ರಮಣ ಮಹರ್ಷಿಗಳು ಹೇಳ್ದಂಗೆ ಮಾಡಿದ್ರು ಇರೋದಿಲ್ಲ. ಆದರೆ ವ್ಯವಹಾರ ಮಾಡೋದಕ್ಕೆ ಇವನು ಇರಲೇಬೇಕು, ಇಲ್ಲದಿದ್ದರೆ ಪರಮಾರ್ಥ ಅಲ್ಲಿ ವ್ಯವಹಾರನೇ ಇರೋದಿಲ್ಲ. ಈಗ ಗಾಢನಿದ್ರೆಯಲ್ಲಿ ಇವ್ರು ಇರ್ತಾರ? ಇಷ್ಟೇನು ನೀವು ಹೇಳಿದ್ರಲ್ಲ ಇವಾಗ, ಗಾಢನಿದ್ರೆಯಲ್ಲಿ ಇರ್ತಾರ ಕಲ್ಪನಾ? ಇರೋದಿಲ್ಲ. ಮತ್ತು ಅಲ್ಲಿ ಯಾರು ಇರ್ತಾರೆ? ಆತ್ಮ ಇರ್ತಾನೆ. ಹಾಗೆ ಆದ್ದರಿಂದ ಹಾಗೆ. ಸೊ ಇಲ್ಲಿ ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ಆತ್ಮನೊಬ್ಬನೇ ಪರಮಾರ್ಥ ಸತ್ಯ, ಅವನಿಗಿಂತ ಬೇರೆಯಾಗಿರುವ. ಇಲ್ಲಿ ಇದನ್ನು ವ್ಯವಹಾರದಲ್ಲಿ ನಾವು ಹೇಳುವಾಗ, ಪ್ರಪಂಚ ಅಂತ ಹೇಳುವಾಗ, ಅದು ಹೇಳುವಾಗ ಚೇತನ ಅಚೇತನ ಹೇಳ್ತಾರೆ. ಅದರ ಬಗ್ಗೆ ಯಾರಾದ್ರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಕೃಷ್ಣವೇಣಿ. ಅದೇ ಸರ್, ಪ್ರಾಣಿಗಳು ಎಲ್ಲ ಚೇತನ, ಮನುಷ್ಯರು, ಪ್ರಾಣಿಗಳು, ದೇವತೆಗಳು ಎಲ್ಲ ಚೇತನದಲ್ಲಿ ಬರ್ತವೆ. ಗಿಡ ಮರನು ಚೇತನದಲ್ಲಿ ಬರುತ್ತೆ, ಕಲ್ಲು ಮಣ್ಣು ಇವೆಲ್ಲ ಅಚೇತನ. ಆಮೇಲೆ ಇನ್ನೇನು ಕ್ಲಾಸಿಫಿಕೇಶನ್ ಗುಡ್ಡ ಅವೆಲ್ಲ ಅಚೇತನ. ಪ್ರಪಂಚ ಅಂದಿದ ತಕ್ಷಣ ಸ್ಥಾವರ ಜಂಗಮ ಅಂತ ಕ್ಲಾಸಿಫಿಕೇಶನ್ ಇದೆ. ಹೌದು, ಫಸ್ಟ್ ಎತ್ಕೊಂತಾನೆ ಚೇತನ ಅಚೇತನ ಹೇಳಬೇಕು. ಆ ಅಚೇತನದಲ್ಲಿ ಅಚೇತನ ಯಾವುದು? ಅಚೇತನ ಯಾವುದು? ಕಲ್ಲು ಮಣ್ಣು ಇವೆಲ್ಲ. ಕಲ್ಲು ಮಣ್ಣು ಪಂಚಭೂತಗಳು ಇವೆಲ್ಲ ಅಚೇತನ. ಇನ್ನು ಚೇತನ ಅಂತಂದರೆ ಯಾವುದು? ಅದರಲ್ಲಿ 2 ಥರ. ಇವಾಗ ನೀವು ಹೇಳಿದ್ರಲ್ಲ ಸ್ಥಾವರ ಜಂಗಮ. ಹಾಗೆ ಹೇಳಬೇಕು. ನಿಂತಿರೋದು, ಓಡಾಡೋದು 2. ನಿಂತಿರೋದು ಯಾವ್ಯಾವುದು ಕಲ್ಪನಾ? ನಿಂತಿರೋದು ಯಾವ್ಯಾವುದು ನಮ್ಮ ಚೇತನದಲ್ಲೇ? ಮರ ಗಿಡಗಳೆಲ್ಲ ನಿಂತಿರೋದು.
ಕರೆಕ್ಟು. ಅವು ಚೇತನನೇ, ಉಸಿರಾಡುತ್ತೆ, ಹುಟ್ಟುತ್ತೆ, ಬೆಳೆಯುತ್ತೆ, ನಾಶ ಆಗುತ್ತೆ, ಅದರಲ್ಲೂ ಬದಲಾವಣೆಗಳಿದೆ. ಅದರಲ್ಲೂ ಉಸಿರಾಡೋದು, ಆಹಾರ ತಯಾರು ಮಾಡೋದು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಅದನ್ನು ಜಂಗಮ ಸ್ಥಾವರ ಅಂತಾರೆ. ಜಂಗಮರು ಜ್ಞಾಪಕ ಇಟ್ಕೊಳ್ಳೋದಕ್ಕೆ, ಜಂಗಮರು ಒಂದು ಕಡೆ ಇರೋಲ್ಲ, ಓಡಾಡ್ತಾ ಇರ್ತಾರೆ. ಇನ್ನು ಗಿಡ ಮರ ಬಳ್ಳಿ ಇವುಗಳನ್ನ ಬಿಟ್ಟರೆ ಮಿಕ್ಕಿರೋದೆಲ್ಲ ಜಂಗಮರು. ಇಲ್ಲಿ ಜಂಗಮರು ಅಂದರೆ ಯಾರ್ಯಾರು? ನಾನು ಪ್ರಶ್ನೆ ಕೇಳ್ತೇನೆ, ಹೋಲ್ಸೇಲ್ನಲ್ಲಿ ಹೇಳ್ಬೇಕು ನನಗೆ. ಅದು ಆಧ್ಯಾತ್ಮಿಕ ಆದಿಭೌತಿಕ ಸರ್. ಆದಿಭೌತಿಕ. ಆದಿಭೌತಿಕದಲ್ಲಿ ಹೇಳಿ ಕೃಷ್ಣವೇಣಿ ಅವರು, ಇನ್ನೇನಾದರೂ ಬಿಟ್ಟಿದ್ರೆ ಅವರು. ಏನಿಲ್ಲ ಸರ್, ಅದೇ ಪಶು ಪಕ್ಷಿ ಪ್ರಾಣಿಗಳು ಅಂತ ಹೇಳಕ್ ಹೋದೆ, ಅವ್ರು ಆದಿಭೌತಿಕ ಅಂದ್ರಲ್ಲ, ಅದೇ ಅಂತ ಸುಮ್ಮನೆ. ಅದರಲ್ಲಿ 84 ಲಕ್ಷ ಜೀವರಾಶಿಗಳು ಬಂದ್ಬಿಡುತ್ತೆ, ನಾವು ಬಿಟ್ಟಿರೋದೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಆದಿಭೌತಿಕ. ಹಾಗಾದರೆ ಚೇತನ ಅಂದರೆ ಅಷ್ಟೇನೇ ಇರೋದು, ಇನ್ನೇನಿಲ್ವಾ? ದೇವತೆಗಳು ಚೇತನರಲ್ವಾ? ದೇವತೆಗಳು, ಯಕ್ಷರು, ರಾಕ್ಷಸರು, ಕಿನ್ನರರು ಎಲ್ಲ ಚೇತನನೇ ಸರ್. ಮತ್ತೆ ಆದಿದೈವಿಕ ಹೇಳಬೇಕು. ಅದೇ ಆದಿದೈವಿಕ ಬಿಟ್ಬಿಡ್ತೀರಾ? ಹಾಗೆ. ಸೊ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಈಗ ಈ ಮೂರಲ್ಲೂ ಕೂಡ ಪ್ರಮಾತೃತ್ವ ಇರುತ್ತಾ ಇರಲ್ವಾ? ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇರುತ್ತಾ ಇರಲ್ವಾ? ಇರುತ್ತೆ ಸರ್. ದೇವತೆಗಳಿಗೂ ಇರುತ್ತಾ? ಇರುತ್ತೆ ಸರ್. ಯಾಕೋ ಒಳಗಿಂದ ಬರ್ತಾ ಇಲ್ಲ. ಸ್ವಲ್ಪ ಡೌಟ್ ಇದ್ರೆ ಕರೆಕ್ಟ್ ಇರುತ್ತೆ. ಮುಕ್ತರ ಆಗೋವರೆಗೂ ಯಾರಪ್ಪನ್ನೂ ಬಿಡಲ್ಲ ಇವು. ಮುಕ್ತರ ಆದವನಿಗೆ ಇವಿರಲ್ಲ ಅಷ್ಟೇ. ಬ್ರಹ್ಮಲೋಕದವರೆಗೂ ಹೋಗಿ, ಈಗ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರಿಗೆ ಕರ್ತೃತ್ವ ಭೋಕ್ತೃತ್ವ ಇರುತ್ತಾ ಇಲ್ವಾ? ಇರುತ್ತೆ ಸರ್. ಹೇಗೆ ಹೇಳ್ತೀರಾ? ದೇವರಲ್ವ ಅವರು? ಆದ್ರೆ ಅವ್ರು ಮಾಡೋ ಕರ್ತವ್ಯ ಮಾಡೇ ಮಾಡ್ತಾರಲ್ಲ ಸರ್. ಸೃಷ್ಟಿ ಸ್ಥಿತಿ ಲಯ ಎಲ್ಲ ಅವ್ರ ಅಲ್ವಾ ಮಾಡೋದು. ಮಾಡಲಿ ಬಿಡಿ. ಕೃಷ್ಣನೂ ಅಷ್ಟೇ, ಅವನು ಅವನ ಕರ್ತವ್ಯ ಮಾಡ್ತಾ ಇದ್ದ. ಅವನು ದೇವರಂತ ಕರಿತಾ ಇದ್ರು. ಅವನಲ್ಲಿ ಕೃಷ್ಣನಲ್ಲಿ ಇದೆಯಾ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ? ಇದೆಯಾ? ಇಲ್ಲ ಸರ್, ಅಂಟ್ಕೊಂಡಿರ್ಲಿಲ್ಲ ಸರ್. ಏನಮ್ಮ? ಇಲ್ಲ ಸರ್, ಅಂಟಿರ್ಲಿಲ್ಲ ಅವನ್ಗೆ, ಅದಕ್ಕೆ ಅವನು ಪರಮಾತ್ಮ ಅಂತ ಹೇಳೋದು. ಯಾರಿಗೆ ಹೇಳ್ತಾ ಇದ್ದಾರೆ? ಕೃಷ್ಣನ್ಗ? ಕೃಷ್ಣ. ಸರಿ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇದೆಯಾ ಅಂತ ಅವ್ರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಸ್ಥಿತಿ ಅದೊಂದು ಕ್ರಿಯೆ ಅಂತ ನಮ್ಗೆ ತೋರ್ಸೋದಕ್ಕೆ ಸೃಷ್ಟಿನೇ ಆಗಿಲ್ವಲ್ಲ ಸರ್. ಸುಮ್ನೆ ನಮ್ಗೆ ಬೋಧನೆ ಸೌಕರ್ಯಕ್ಕೋಸ್ಕರ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತಾ ಇರೋದು ಸರ್. ಕರೆಕ್ಟು. ನಾನು ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ? ಅವ್ರಿಗೂ ಇದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ? ಇಲ್ಲ. ಸರಿ. ಈಗ ಇಂದ್ರ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇದ್ದರೆ ಅವನು ಮುಕ್ತ ಆಗಿರ್ಬೇಕಲ್ವಾ? ಅವನು ಅಹಲ್ಯ ಮೇಲೆ ಯಾಕೆ ಅವನು ಕಣ್ಣಾಕಿದ್ದು? ಅವನ್ ಇಂದ್ರನಿಗಿತ್ತು ಸರ್. ಇಲ್ಲಿ ನಾವು ಸೃಷ್ಟಿ ಸ್ಥಿತಿ ಲಯ ಹೇಳ್ತಾ ಇರೋದಲ್ಲ ಸರ್. ಗೊತ್ತು ತಗೋಬಾರ್ದು. ಇವು ಎಲ್ಲ ಯಾರು ಬೇಕಾದರೂ ಮಾಡ್ತಾರೆ. ಇದು ಪೋರ್ಟ್ಫೋಲಿಯೋ, ಅವರ ಒಳಗಡೆ ಇರೋ ಆತ್ಮ. ಈಗ ಬ್ರಹ್ಮನಿಗೆ ಎಷ್ಟು ತಲೆ? 5 ತಲೆ, 1 ಪರಮೇಶ್ವರ ಅಂತ ಹೇಳ 5 ಅಲ್ವಾ ಸರ್? ಬ್ರಹ್ಮನಿಗೆ 5 ತಲೆ. ಈಗ ನಾವು ನೋಡೋ ಚಿತ್ರದಲ್ಲಿ 4 ತಲೆ ಇರುತ್ತೆ. ಈ 5ನೇ ತಲೆ ಇರೋಲ್ಲ. 5ನೇ ತಲೆ ಏನಾಯ್ತು? ಪ್ರಶ್ನೆ. ಶಿವ ಕೋಪ ಬಂದು 1 ತಲೆ ಇದ್ ಮಾಡ್ಬಿಡ್ತಾನಲ್ಲ ಸರ್ ಅವನ್ಗೆ. ಅದೇನೋ ದಕ್ಷ ಬ್ರಹ್ಮ ಯಾಗ ಮಾಡುವಾಗ ಪಾರ್ವತಿ ಮಾಡ್ತಾಳಲ್ಲ ಸರ್, ಅದಕ್ಕೆ ಏನ್ ಮಾಡ್ತಾನೆ ಅವನು? 1 ತಲೆ ತೆಗೆದ್ಬಿಡ್ತಾನೆ ಶಿವ ಬಂದು. ಯಾಕೆ? ಅವಳು ಇವನ್ನ ಶಿವನ್ನ ಅಣಗಿಸಿ ಎಲ್ಲ ಮಾಡ್ತಾನೆ. ಅವಾಗ ಅವಳು ಅಗ್ನಿಯೊಳಗೆ ಆಹುತಿ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಕೋಪ ಬಂದು ಶಿವ
ಅವನು ಒಂದು ತಲೆನ ತೆಗೆದ್ಬಿಡ್ತಾನೆ. ಅವನ ಮಗಳ ಮೇಲೆ ಕಣ್ಣು ಹಾಕ್ತಾನೆ ಚತುರ್ಮುಖ ಬ್ರಹ್ಮ. ಅದಕ್ಕೆ ಶಿವ ಒಂದು ತಲೆ ತೆಗೆಯೋದು. ಈಗ ಮಗಳ ಮೇಲೆ ಕಣ್ಣು ಹಾಕ್ತಾನೆ ಅಂದರೆ ಕರ್ತೃತ್ವ ಭೋಕ್ತೃತ್ವ ಇದೆಯಾ ಇಲ್ವಾ? ಮುಕ್ತನಾಗಿದ್ದಾನೆ ಅಂತೀರಾ? ಹೇಗಿದೆ ನೋಡ್ರಿ. ಅದಕ್ಕೋಸ್ಕರನೇ ಇಲ್ಲಿ ವಿಶ್ವಾಮಿತ್ರ ಎಷ್ಟು ಸಾಧನೆ ಮಾಡ್ದ, ಮೇನ್ಕೇಕ್ ಸೋತ. ಆದ್ದರಿಂದ ಇವೆಲ್ಲ ಆದ್ರೇ ಇವಾಗ ದೇವತೆಗಳು ಇವರೆಲ್ಲ ಪೋಸ್ಟ್ಗಳು ಅಷ್ಟೇ. ಅದರಲ್ಲಿ ಇವರು ಮುಕ್ತರಾಗಿರ್ಬಹುದು, ಆಗಿಲ್ಲದೆ ಇರಬಹುದು. ಹೇಗಿದೆ ನೋಡ್ರಿ. ಈಗ ನಮ್ಮ ಇದ್ರ ಪ್ರಕಾರ ಯಮಧರ್ಮರಾಜ ಮುಕ್ತನಾಗಿರ್ತಾನೆ. ಹಾಗೆ ಅದಕ್ಕೋಸ್ಕರನೇ ಇದು ಎಷ್ಟು ಕಷ್ಟ ಇದೆ ಮೋಕ್ಷ ಅನ್ನೋದಕ್ಕೆ ಹೇಳ್ತಾ ಇರೋದು ಇಲ್ಲಿ. ಅವನು ಕೆಲಸ ಮಾಡ್ತಾನಲ್ಲ ಸರ್, ಅವನ ಕೆಲಸ ಅವನು ಕರ್ತೃತ್ವ ಭೋಕ್ತೃತ್ವ ಇಲ್ದಿರ ಮಾಡ್ತಾನೆ ಅಂತ ನಾವು ತಿಳ್ಕೊಬೋದಲ್ವಾ ಸರ್ ಅಲ್ಲಿ? ಇಲ್ಲ, ಹಂಗಲ್ಲ. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರಲಿ ಇಲ್ಲದೆ ಇರಲಿ ಕೆಲಸ ಎಲ್ಲರೂ ಮಾಡ್ತಾರೆ. ಆದರೆ ಯಾರು ಮುಕ್ತರಾಗಿರ್ತಾರೋ ಅವ್ರಿಗೆ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇರೋಲ್ಲ, ಪ್ರಮಾತೃತ್ವ ಇರಲ್ಲ. ಅವರಿನ್ನೂ ಇವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾವು ಮುಕ್ತರಾಗಕ್ಕೆ ಮೊದಲು ಹೆಂಗೆ ಕೆಲಸ ಮಾಡ್ತೀವೋ ಅದರ ಅಪ್ಪನಂಗೆ ಕೆಲಸ ಮಾಡ್ತಾರೆ ಮುಕ್ತರಾದ ಮೇಲೆ. ಯಾಕೆ? ಅವ್ರ ಕಾಮನೇ ಇಲ್ಲ. ಅದಕ್ಕೋಸ್ಕರನೇ ಹಾಗೆ ಯಾರೇ ಆಗಲಿ, ಈವನ್ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾರು ಬೇಕಾದರೂ ಆಗಲಿ, ಇಲ್ಲಿ ನಾವು ಕೆಲವು ಸಾರಿ ತಿಳ್ಕೊಳಕ್ಕೆ ಹೋದಾಗ ಈ ಥರ ಸ್ವಲ್ಪ ಪ್ರಶ್ನೆಗಳು ಬರುತ್ತೆ. ಹಾಗೆ ಈಗ ಕೆಲಸ ಈ ಥರ ತುಂಬ ಪ್ರಶ್ನೆಗಳು ಬರುತ್ತೆ ಇದ್ರ ಬಗ್ಗೆ. ಈಗ ಸೀತೆ ದೇವರ ಏನು? ಕರ್ತೃತ್ವ ಇದೆಯಾ ಇಲ್ವಾ? ಒಂದು ತರದಲ್ಲಿ ನೋಡ್ದಾಗ ಇದೆ ಅನ್ಸುತ್ತೆ ಸರ್, ಇನ್ನೊಂದು ತರದಲ್ಲಿ ನೋಡ್ದಾಗ ಇಲ್ಲ ಅನ್ಸುತ್ತೆ. ಅವರು ಪ್ರಪಂಚದಲ್ಲಿ ಬಂದಿದ್ದಾರೆ, ಅವರು ಲೀಲೆ ತೋರ್ಸಕ್ ಬಂದಿದ್ದಾರೆ, ಆ ಲೀಲೆಯಲ್ಲಿ ಇದೆ ಅನ್ಸುತ್ತೆ. ನಾವು ಪರಮಾರ್ಥ ದೃಷ್ಟಿಯಿಂದ ನೋಡ್ದಾಗ ಇಲ್ಲ ಅನ್ಸುತ್ತೆ. ಆಗ ಲೆಕ್ಕ ಹಾಕೊಂಡ್ರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಯಾರಿಗೂ ಇಲ್ಲ. ಸರ್ ಇಲ್ಲಿ ಅವ್ರು ಹುಟ್ಟು ಬಂದಿರೋದು ಅವತಾರ ಪುರುಷರಾಗಿ ತಾನೆ. ಅವ್ರು ನಮ್ಮ ಥರ ಏನು ಹುಟ್ಟು ಬಂದಿಲ್ಲ ತೀರ್ಸೋದಕ್ಕೆ. ಹೌದು. ಆದ್ದರಿಂದ ಈಗ ಸೀತೆಗೆ ಜಿಂಕೆ ಮೇಲೆ ಮೋಹ ಬರ್ಬೋದಾ? ನಾನು ಕೇಳ್ತೇನೆ. ಈಗ ಸೀತೆನೇ ಏನು ಮುಕ್ತರಾಗಿದ್ದೀರಾ ಅಂತೀರ? ಆಫ್ಟರ್ ಆಲ್ ಒಂದು ಜಿಂಕೆ, ರಾಮ ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಬೇಡ ಅದರಲ್ಲಿ ಏನೋ ಒಂದು ಸ್ವಲ್ಪ ಇದಿದೆ, ಅದನ್ನು ನಂಬಕ್ಕಾಗಲ್ಲ ಅಂತ ಕೇಳಲಿಲ್ಲ ಸೀತೆ. ಇವೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಇವರು ಮುಕ್ತರಾಗಿದ್ದಾರೆ ಅಂತ ಅನ್ಸುತ್ತಾ? ಸುಮ್ಮನೆ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು. ಈ ಥರಕ್ಕೆ ಬರುತ್ತೆ ಕೆಲವೆಲ್ಲ. ಆದ್ದರಿಂದ ಇಲ್ಲಿ ಬೇಕಾಗಿರೋದು ಯಾರಿಗೆ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇರಲ್ವೋ ಅವ್ರಿಗೆ ಅರಿಷಡ್ ವರ್ಗಗಳಿರಲ್ಲ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇರೋಲ್ಲ. ಹಾಗೆ ತಗೋಬೇಕು. ಬಟ್ ಪುರಾಣಗಳಲ್ಲಿ ನಾವು ಹಿಂಗೆ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ಈಗ ಆ ಬ್ರಹ್ಮ ಆಗಲಿ, ಈಗ ಇಂದ್ರ ಆಗಲಿ, ನಮಗೆ ಇದಿದೆ, ಪ್ರಶ್ನೆಗಳಿದೆ. ಈಗ ಇಂದ್ರ ಮುಕ್ತನಾಗಿಲ್ಲ ಅಂತ ಹೇಳಿ ಆಮೇಲೆ ಕೊನೆಗೆ ಅವನು ಮುಕ್ತನ ಆಗ್ತಾನೆ, ಪ್ರಜಾಪತಿ ಹತ್ರ ಹೋಗ್ತಾನೆ, ಅವೆಲ್ಲ ಗೊತ್ತಿದೆ. ನಾವು ಸುಮ್ಮನೆ ನಿಮಗೆ ಇದು ಎಷ್ಟು ಇದಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಕ್ಕೆ ನಾನು ಆ ಪ್ರಶ್ನೆಗಳು ಹಾಕಿದ್ದು. ಓಕೆ, ಹೋಗಬೇಕು ಅಲ್ಲಿಗೆ. ಈ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಎಲ್ರಿಗೂ ಇರುತ್ತೆ, ಬಟ್ ಮುಕ್ತರು ಆದವರಿಗೆ ಇರೋಲ್ಲ. ಅಥವಾ ಅವತಾರ ಪುರುಷರು ರಾಮ ಕೃಷ್ಣ ಇವರು ನಾರಾಯಣ ಇವರಿಗೆ ಯಾರಿಗೂ ಇರಲ್ಲ ಅಂತ ಹೀಗೆ ನಾವು ತಗೋಬೇಕಷ್ಟೆ. ಮುಂದಕ್ಕೆ ಹೋಗೋಣ. ಇವುಗಳು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಮನಸ್ಸಿನ ಸಾಮಾನ್ಯ ಜನರಿಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿಬರುತ್ತಿರುವ ಈ ಗಡುತರವಾದ ಪ್ರಪಂಚವೆಲ್ಲವೂ ಹುಸಿಯೇ. ಮಾತೃ ದೃಷ್ಟಿಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇರುತ್ತೆ. ಇವಾಗ ನಮಗೆ ವ್ಯವಹಾರ ಮಾಡೋದಕ್ಕೆ ಇವಿರಲೇಬೇಕು. ಯಾವಾಗ ಇವಿತ್ತೋ ಆವಾಗ
ವ್ಯವಹಾರ ಅಂತಂದ್ರೆ ನಮಗೆ ಜ್ಞಾನ ಆಗಬೇಕಾದ್ರೆ ಏನೇನು ಬೇಕು? ವ್ಯವಹಾರದಲ್ಲಿ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಇದೆ. ಆಮೇಲೆ ಅದನ್ನು 3 ಸೇರಿ ಪ್ರಮಾತೃತ್ವ ಅಂತೀವಿ. ತಿರ್ಗಾ ನನಗೆ ಪ್ರಪಂಚದಲ್ಲಿರೋ ವಸ್ತುಗಳ ಜ್ಞಾನ ಆಗಬೇಕಾದ್ರೆ ಮತ್ತೇನೇನು ಇರಬೇಕು? ಈಗ ಹೇಳ್ರಿ ನೀವು. ಐದು ಕಾಯ, ಇಂದ್ರಿಯ. ವಾಚ, ಹೌದಮ್ಮ? 5 ಇಂದ್ರಿಯಗಳು ಬೇಕಲ್ಲ ಸರ್ ನಮ್ಗೆ ಪ್ರಪಂಚದ ಜ್ಞಾನ ಆಗ್ಬೇಕಾದ್ರೆ? ಇವೆಲ್ಲ ಬೇಕು. ಅಂದರೆ ತ್ರಿಪುಟಿಯಿಂದ ಆಗಬೇಕು. ಆವಾಗ ಮತ್ತೆ ಬಂತು ನೋಡ್ರಿ ಸಂಸಾರ ಆ ಕಡೆಯಿಂದ. ಒಂದು ಸಾರಿ ಪ್ರಮಾತೃತ್ವ ಬಂತು ಅಂದರೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಬಂದಮೇಲೆ ಕರಣಗಳು ಅಂದರೆ ಅಂತಃಕರಣ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು. ಅದು ಬಂದಮೇಲೆ ಹೊರಗಡೆ ಪ್ರಪಂಚ. ಆ ಪ್ರಪಂಚ ನೋಡೋದು. ಆ ಪ್ರಪಂಚ ನಾವು ನೋಡಬೇಕಾದ್ರೆ ಸೂರ್ಯನ ಬೆಳಕು ಬೀಳಬೇಕು. ಎಲ್ಲ ಶುರುವಾಯಿತು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಹೀಗೆ ಪ್ರಪಂಚ ಆಗುತ್ತೆ. ಏನು ಒಂದಾದ ಮೇಲೆ ಒಂದು ಬರುತ್ತೇನೆ ಇದು ಬದುಕಂತ ಕಣ್ಣು ಬಿಟ್ಟಿದ ತಕ್ಷಣ, ಹುಟ್ಟಿದ ತಕ್ಷಣ, ಪ್ರಳಯಾಗಿ ಸೃಷ್ಟಿಯಾಗಿದ್ದ ತಕ್ಷಣ ಒಟ್ಟಿಗೆ ತೋರ್ಕೊಳ್ತೀವೋ ಅನ್ನೋದು ನಮಗೆ ಗೊತ್ತು. ಹೀಗೆ ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ಹುಸಿಯೇ. ಅದರಿಂದ ಇಲ್ಲಿರುವ ಅನಂತ ಕರ್ತೃಭೋಕ್ತೃಗಳು, ಇಲ್ಲಿ ನೋಡ್ರಿ ಆ ಲೈನ್ನಲ್ಲಿ ಅನಂತ ಕರ್ತೃಭೋಕ್ತೃಗಳಾದ ಜೀವರು, ಅವರಲ್ಲಿರುವ ಬ್ರಹ್ಮಾದಿ ಪರ್ಯಂತವಾದ ಸಂಸಾರಿತ್ವವೆಲ್ಲವೂ ಅವರಿಗೆ ಧರ್ಮಗಳ ಸುಖ ದುಃಖಗಳು ಇವನ್ನೆಲ್ಲ ವರ್ಣಿಸಿರ್ತಾರೆ. ಇಲ್ಲಿ ಯಾರು ಇದು ನೀವು ಹೇಳಿ, ಇಲ್ಲಿರುವ ಅನಂತ ಕರ್ತೃಭೋಕ್ತೃಗಳಾದ ಜೀವರು ಅಂದರೆ ಯಾರ್ಯಾರನ್ನು ತಗೋಬೇಕಿಲ್ಲ ಹೇಳಿದ್ದೀರಾ? ಅದರಲ್ಲಿ ಮತ್ತೆ ತಿರ್ಗ ಬರ್ತಾ ಎತ್ತುತ್ತಾ ಇದ್ರು ಅಷ್ಟೇ. ಅದೇ ಸರ್ ಇವಾಗೆಲ್ಲ ಹೇಳಿದ್ವಲ್ಲ ಸರ್, 84 ಜೀವರಾಶಿ, ಆಧ್ಯಾತ್ಮಿಕ, ಭೌತಿಕ, ಆದಿದೈವಿಕ ಎಲ್ಲ ತಗೋಬೇಕಾಗುತ್ತೆ ಸರ್. ಎಲ್ಲ ತಗೋಬೇಕು. ಅನಂತ. ಈಗ ನನ್ನದು ನಾನು, ನನ್ನಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇದ್ದಿದ ತಕ್ಷಣ ಇದು ಆಧ್ಯಾತ್ಮಿಕ, ನನಗೆ ಮಾತ್ರ ಸಂಬಂಧಪಟ್ಟಿರೋದು. ಇನ್ನು ಅನಂತ ಕರ್ತೃಭೋಕ್ತೃಗಳು ಸ್ವಾಮಿಗಳ ಪರಮಾರ್ಥ ಚಿಂತಾಮಣಿಯಲ್ಲಿ ಬರುವಾಗ ಅನೇಕ ನಾಮರೂಪಗಳು ಮತ್ತು ಬೇಕಾದಷ್ಟು ಕರ್ತೃಭೋಕ್ತೃಗಳು ಅಂತ ಹಿಂಗೆ ತಗೊತಾರೆ. ನಾಮರೂಪಗಳು ಅಂತಂದರೆ ಗಂಡಸರು, ಹೆಂಗಸರು, ಪ್ರಾಣಿಗಳು ಬೇಕಾದಷ್ಟಲ್ವ. ಹೀಗೆ 84 ಲಕ್ಷ ಜೀವರಾಶಿ, ಅವರ ನಾಮರೂಪ ಕ್ರಿಯೆಗಳು ಬೇರೆ. ಹಾಗೆ ಹಾಗೆ ಮತ್ತು ಅವ್ರಿಗೆಲ್ಲಿ ಪ್ರತಿಯೊಬ್ಬರಿಗೂ ಕರ್ತೃಭೋಕ್ತೃಗಳಿರುತ್ತೆ. ಎಲ್ಲಿವರೆಗೂ ಇರುತ್ತೆ? ಆ ಸ್ತಂಭದ ಪರ್ಯಂತದವರೆಗೂ ಇರುತ್ತೆ ಅವಾಗ. ಯಾಕೆ? ಈಗ ಆ ಬ್ರಹ್ಮಲೋಕಕ್ಕೆ ಹೋದವ್ರಿಗೂ ಕರ್ತೃತ್ವ ಭೋಕ್ತೃತ್ವ ಇರುತ್ತಾ ಇಲ್ವಾ? ಇರುತ್ತೆ ಸರ್, ಇರುತ್ತೆ. ಯಾಕೆ? ಇನ್ನೂ ಮುಕ್ತನಾಗಿಲ್ಲ. ಅಲ್ಲಿ ಕ್ರಮಮುಕ್ತಿಯಿಂದ ಆದರೆ ಅವ್ರಿಗೂ ಇರಲ್ಲ, ಅಲ್ಲಿವರೆಗೂ ಇರುತ್ತೆ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿರುವ ಸಂಸಾರಿಕ ತಾರತಮ್ಯವು ಅವರಿಗೆ ಇದ್ದೇ ಇರುತ್ತೆ. ಅವರಿಗೆ ಅದು ತಿನ್ನೌಟ್ ಆಗಿರ್ಬೋದು, ಬಟ್ ಅದರ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅದು ಇತ್ತು ಅಂತಂದರೆ ಇನ್ನು ಅವ್ರಿಗೂ ತಪ್ಪಿದ್ದಲ್ಲ. ಏನೋ ಧರ್ಮ ಅಧರ್ಮಗಳಿಂದಾಗುವ ಸುಖ ದುಃಖಗಳು. ಹೀಗೆ ಅವ್ರಿಗೆ ದುಃಖ ತುಂಬ ಕಡಿಮೆ ಇರುತ್ತೆ, ಆನಂದ ಜಾಸ್ತಿ ಇರುತ್ತೆ. ಅದನ್ನೇ ಹೇಳಿದ್ದು ನಾವು. ಆನಂದ ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ಏನು ಎಕ್ಸಾಂಪಲ್ ಕೊಡ್ಬೋದು? ಯಾವ ಉಪನಿಷತ್ತು? ಇವೆಲ್ಲ ಗ್ರಡೇಷನ್ ಚೇಂಜ್. ತೈತಿರಿಯ ಉಪನಿಷತ್ತು ಆನಂದವಲ್ಲಿಯಲ್ಲಿ ಕೊಟ್ಕೊಂಡು ಹೋಗ್ತಾರಲ್ವ. ಯಾರಿಗಾದ್ರೂ ಹೇಳಕ್ ಬರುತ್ತಾ? ಕೆಳಗಿಂದ ಮೇಲ್ವರೆಗೂ ಮನುಷ್ಯ ಲೋಕ, ಗಂಧರ್ವ ಲೋಕ, ದೇವತೆಗಳ ಲೋಕ, ಆ ಥರ ಆರ್ಡ್ರಲ್ಲಿ ಬರಲ್ಲ ಸರ್? ಬರೋದಿಲ್ಲ. ಓಕೆ. ಹೀಗೆ ಒಟ್ಟಿನಲ್ಲಿ ಅವ್ರಿಗೂ ಕೂಡ ಅಧರ್ಮಗಳಿರುತ್ತೆ. ಅದರಿಂದ ಸುಖ ದುಃಖಗಳು ಅವ್ರಿಗೂ ಇರುತ್ತೆ. ಹೀಗೆ ಆದ್ದರಿಂದ ಹೋಗಿ ಇವನ್ನೆಲ್ಲ ನಮಗೆ ತಿಳಿಸ್ಕೊಡೋದು ಯಾರು? ಶ್ರುತಿ ಸ್ಮೃತಿ ಪುರಾಣಗಳು. ಇವೇನು? ಇವೆಲ್ಲಿದೆ? ಆತ್ಮನಲ್ಲಿ ಅನಿತ್ಯನ ಅಲ್ಲ, ಇವೆಲ್ಲಿದೆ? ಪ್ರಮಾತೃ ದೃಷ್ಟಿಯಲ್ಲಿ, ವ್ಯವಹಾರ ದೃಷ್ಟಿಯಲ್ಲಿ ಇದೆಯಾ? ಪಾರಮಾರ್ಥ ದೃಷ್ಟಿಯಲ್ಲಿ ಇದೆಯಾ? ಸೃಷ್ಟಿ ಸ್ಥಿತಿ ಇವು ಯಾವುದು? ಶ್ರುತಿ ಸ್ಮೃತಿ ಪುರಾಣಗಳು
ಆಮೇಲೆ ಗುರು ಶಿಷ್ಯ ಮೋಕ್ಷ ಬಂಧ ಬಿಡುಗಡೆ ಇವೆಲ್ಲ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲ ಎಲ್ಲಿದೆ ಕಲ್ಪನಾ? ವ್ಯವಹಾರದ ದೃಷ್ಟಿ. ವ್ಯವಹಾರದಲ್ಲೇ ಇದೆ, ಪಾರಮಾರ್ಥದಲ್ಲಿಲ್ಲ. ಪಾರಮಾರ್ಥದಲ್ಲಿ ಇದರ ಸೊಲ್ಲಿಲ್ಲ. ಗಾರ್ಡನಿದ್ರೆ ನೋಡ್ಕೊಳ್ರಿ, ಅಲ್ಲಿದ್ದಾಗ ನಾನು ಗುರು ಶಿಷ್ಯ ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತಾ? ಆಮೇಲೆ ಅಲ್ಲಿ ಪ್ರಮಾತೃ ಜ್ಞಾತೃತ್ವ ಭೋಕ್ತೃತ್ವ ಆಧ್ಯಾತ್ಮಿಕ ಏನಾದರೂ ಸೊಲ್ಲಿದೆಯಾ ನಾವು ಚೆಕ್ ಮಾಡ್ಕೋಬೇಕು. ನಮ್ಮ ಅನುಭವ ಅಲ್ಲಿ ಏನೂ ಇರೋದಿಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಇರೋಲ್ಲ. ವೀರಪ್ಪನಿಗೂ ಇರೋಲ್ಲ ಅಲ್ಲಿ ನಿದ್ದೆಗೆ ಹೋದರೆ. ಅದಕ್ಕೆ ಹುಲಿಯಾಗಿದ್ದು ಹುಲಿ ಅಲ್ಲಿ ಹುಲಿಯಾಗಿರೋಲ್ಲ, ತಂದೆ ಆಗಿರೋಲ್ಲ, ತಾಯಿ ಆಗಿರೋಲ್ಲ ಅಂತ ಶಾಸ್ತ್ರದಲ್ಲಿ ಅದನ್ನು ಹೇಳಿರ್ತಾರೆ. ಹೀಗೆ ಒಟ್ಟಿನಲ್ಲಿ ಅಲ್ಲಿ ಗುರು ಶಿಷ್ಯ ಶ್ರುತಿ ಸ್ಮೃತಿ ಪುರಾಣಗಳು, ಆಮೇಲೆ ಈ ರಾಮಾಯಣ ಕಾವ್ಯ ಮತ್ತು ಇವು ಕೂಡ ರಾಮಾಯಣ ಮಹಾಭಾರತಗಳು ಎಲ್ಲ ಎಲ್ಲಿದೆ? ವ್ಯವಹಾರ ದೃಷ್ಟಿಯಲ್ಲೇ ಇದೆ. ಬರಿಯ ತೋರಿಕೆಯೇ ಇದೇನು ಕಣ್ಣು ಕಟ್ಟು ವಿದ್ಯೆಯು ತೋರುತ್ತದೆಯಲ್ಲ ಎಂದು ಶಂಕೆ ಬಾಧಿಸುವ ಸಂಭವವಿದೆ. ಅದೇನು ಸ್ವಾಮಿ ನೀವು ಇವನ್ನೆಲ್ಲ ವ್ಯವಹಾರ ಅಂತ ಹಾಕ್ಬಿಡ್ತೀರಲ್ಲ ಸ್ವಾಮಿ, ಹೆಂಗೆ ಅಂತ ಅವನ ಪ್ರಶ್ನೆ. ಹಾಗಿರುತ್ತೆ ಅಂತ. ಆದ್ದರಿಂದ ಹೀಗೆ. ಇನ್ನು ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ಆತ್ಮರೂಪನೇ ಮೇಲ್ಗಡೆ ಅದೇ ಪ್ಯಾರದಲ್ಲಿ ಫಸ್ಟ್ ಲೈನ್ ಬಂದಿದೆ. ಪರಮಾರ್ಥ ಸತ್ಯವೆಂದು ಅವನಿಗಿಂತ ಬೇರೆಯಾಗಿರುವ ಅಚೇತನವಾದ ಅರಿವಿಲ್ಲದ ಪದಾರ್ಥಗಳಾಗಲಿ ಯಾವುದೂ ಇಲ್ಲ ಅಲ್ಲಿ. ಅದಕ್ಕೋಸ್ಕರನೇ ಫಸ್ಟ್ ನಾವು ಅದು ಕೇಳಿದ್ವಿ. ಸೊ ಅಲ್ಲಿಗೆ ನಾವು ಈ ಒಂದು ಪ್ಯಾರದಲ್ಲಿ ಇಷ್ಟು ಸಾರಾಂಶ ಇದೆ, ನಾವು ಅರ್ಥ ಮಾಡ್ಕೋಬೇಕಾದ್ರೆ. ಓಕೆ, ನೆಕ್ಸ್ಟ್ ಪ್ಯಾರ ಹೋಗೋಣ. ಆದರೆ ಈ ಶಂಕೆಗೆ ಕಾರಣವಿಲ್ಲ. ಯಾಕೆ? ಶಾಸ್ತ್ರೀಯ ವ್ಯವಹಾರದಲ್ಲಿ ಬೇರೆ ಬೇರೆಯ ಹಂತದ ಚಿತ್ತವುಳ್ಳ ಅಧಿಕಾರಿಗಳು ಇರ್ತಾರೆ. ಆದ್ದರಿಂದ ಇಲ್ಲಿ ಅಧಿಕಾರಿಗಳು ಅಂತ ಹೇಳ್ತಾರೆ. ಇಲ್ಲಿ 3 ಅಧಿಕಾರಿಗಳನ್ನು ಹೇಳ್ತಾರೆ. ಮೊದಲನೇದು ಕರ್ಮಕ್ಕೆ ಅಧಿಕಾರಿಗಳು, ಉಪಾಸನೆಗೆ ಅಧಿಕಾರಿಗಳು 2ನೇವರು, 3ನೇವರು ಮೋಕ್ಷಕ್ಕೆ ಅಧಿಕಾರಿಗಳು ಅಂತ ತಗೊಂಡ್ಬರ್ತಾರೆ. ಇಲ್ಲಿ ಕರ್ಮಕ್ಕೆ ಅಧಿಕಾರಿಗಳು ಅದನ್ನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನು ಪರಮೇಶ್ವರನ ಇನ್ನು ಉಪಾಸನೆಗೆ ನೀವೆಲ್ಲ ನೋಡ್ಕೊಂಡು ಓದ್ಕೊಂಡು ಹೇಳಿ, ನೀವೇ ಹೇಳಿ. ಉಪಾಸನೆಗೆ ಯಾರು ಅಧಿಕಾರಿಗಳು? ಅಲ್ಲೇ ಇದೆ, ನೀವೇ ಓದಲಿ ಅಂತಷ್ಟೇ. ಎಕ್ಸ್ಪ್ಲೈನ್ ಮಾಡೋಗಿದ್ರೆ ಮಾಡಿ. ಅದೇ ಸರ್, ಕರ್ಮ ಮಾಡಿ ಬೇರೆ ಲೋಕಕ್ಕೆ ಹೋಗಿ ಜನ್ಮಾಂತರ ಲೋಕಾಂತರದಲ್ಲಿ ಒಳ್ಳೆ ಫಲ ಅನುಭವಿಸ್ಬೇಕು ಅಂತಿರೋರು ಕರ್ಮಕಾಂಡಕ್ಕೆ ಅಧಿಕಾರಿಗಳು. ಈ ಉಪಾಸನೆಗಳು ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಭೋಗಗಳನ್ನ ಅನುಭವಿಸ್ಬೇಕು ಅನ್ನೋರು ಉಪಾಸನೆಗೆ ಅಧಿಕಾರಿಗಳು. ಇನ್ನ ಬ್ರಹ್ಮ ಸ್ವರೂಪನೇ ತಿಳ್ಕೊಬೇಕು ಅಂತ ಈ ಜನ್ಮದಲ್ಲಾಗ್ಲಿ ಮುಂದಿನ ಜನ್ಮದಲ್ಲಾಗ್ಲಿ ಇದನ್ನೇ ಮಾಡ್ಕೊಬೇಕು ಅಂತಿರೋರು ಈ ಜ್ಞಾನಕಾಂಡಕ್ಕೆ, ಜ್ಞಾನ ತಿಳ್ಕೊಳಕ್ಕೆ ಅಧಿಕಾರಿಗಳು, ಬ್ರಹ್ಮ ವಿಚಾರಕ್ಕೆ ಅಧಿಕಾರಿಗಳು. 3 ಕೊಟ್ಟಿದ್ದಾರೆ ಅಷ್ಟು. ಇದಕ್ಕೆ ಉಪನಿಷತ್ತುಗಳಲ್ಲಿ ನಾವು ಹೇಳಿದಾಗ 3 ಇದೆ. ಯಾವುದದು? ವೇದಗಳಲ್ಲಿ 3 ಭಾಗ: ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ ಅಷ್ಟೇ. ಅದ್ರ ಮೇಲೆ ಇವಾಗಿಂದನೇ ಹೇಳಿರೋದು. ಸೊ ಅದಕ್ಕೆ ಅಧಿಕಾರಿಗಳ ಗ್ರೇಡೇಷನ್ಸ್ ಇದ್ದೇ ಇರುತ್ತೋ ಇಲ್ವೋ? ಏನು ಎಲ್ರಿಗೂ ಮೋಕ್ಷ ಬೇಕು ಅಂತ ಹೇಳ್ತಾರಾ? ಹೇಳಲ್ಲ, ಏನು ಬೇಕಾಗಿಲ್ಲ. ಅದಕ್ಕೋಸ್ಕರ ಈಗ ಕರ್ಮಕಾಂಡ ಉಪಾಸನ ಕಾಂಡ ಎಷ್ಟಿರುತ್ತೆ? ಇವಾಗ ಒಂದು ವೇದ ಅಂದರೆ 100 ಪೇಜ್ ಇಟ್ಕೊಂಡ್ರೆ ಕರ್ಮಕಾಂಡ ಉಪಾಸನ ಕಾಂಡ ಎಷ್ಟಿರುತ್ತೆ? ಜ್ಞಾನಕಾಂಡ ಎಷ್ಟಿರುತ್ತೆ? 1/4 ಭಾಗ ಕರ್ಮಕಾಂಡ ಉಪಾಸನ ಕಾಂಡ ಇರುತ್ತೆ. ಜ್ಞಾನಕಾಂಡ ತುಂಬಾ ಕಡಿಮೆ, 1/4 ಭಾಗ ಇರುತ್ತೆ. ಯಾಕೆ? ಇದು ಜ್ಞಾನಕ್ಕೆ ಬರೋರು ತುಂಬಾ ಕಡಿಮೆ. ಎಲ್ಲರೂ ಸುಖ ಅನುಭವಿಸ್ಬೇಕು, ಭೋಗ ಅನುಭವಿಸ್ಬೇಕು, ಕರ್ಮಗಳು ಮಾಡಿ ಫಲ ಅನುಭವಿಸ್ಬೇಕು ಅನ್ನೋರೇ ಇರ್ತಾರೆ. ಅದರಿಂದ ಇದು ಜಾಸ್ತಿ ಇದೆ. ಆಯಾ ಅಧಿಕಾರಿಗಳಿಗೆ ಆಯಾ ಸಾಧನೆಗಳು ಅಂತ ತೋರಿಸಿದ್ದಾರೆ. ಗೀತೆಯಲ್ಲಿ ಈ ಮುಕ್ತನಾಗಬೇಕು ಅಂತ ಬರೋವನು ಕಶ್ಚಿದ್ದೀರ, ಧೀರನಾಗಿರಬೇಕು, ವೀರನಾಗಿರಬೇಕು, ಶೂರನಾಗಿರಬೇಕು. ಇವರಿಗೆ ಈ ಹೃದಯ ಹೆಂಗಿರಬೇಕು ಅಂತಂದರೆ ಸಿಂಹದ ಹೃದಯವಾಗಿ. ಮೋಕ್ಷ ಅಂತಂದರೆ ಕತ್ತಿಯ ಹಂಚಿನ ಮೇಲೆ ನಡೆದ ಹಾಗೆ. ಎಲ್ಲರೂ ಇಷ್ಟಪಡ್ತಾರೇನೋ? ಯಾರು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಜನನೂ ಕಡಿಮೆ, ಅದಕ್ಕೆ ಕಡಿಮೆನೂ ತಿಳಿಸ್ತಾರೆ. ಇಷ್ಟು ಹೇಳಿದ್ರೆ ಸಾಕು.
ಓಕೆ, ಈಗ ನಾವು ನೆಕ್ಸ್ಟು 16ನೇ ಪೇಜ್ನಲ್ಲಿ 2ನೇ ಪ್ಯಾರ. ಹೀಗಿರುವುದರಿಂದ ಈಗ ಕರ್ಮಕಾಂಡ, ಉಪಾಸನ ಕಾಂಡ ಮತ್ತು ಜ್ಞಾನಕಾಂಡ ಈ ಮೂರನ್ನು ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದಾರೆ. ಈಗ ಮೊದಲನೆಯದು ಕರ್ಮಕಾಂಡದಲ್ಲಿ ಎಲ್ಲ ಶಾಸ್ತ್ರ ಹೇಳಿರೋದು. ಕರ್ಮಕಾಂಡ, ಉಪಾಸನ, ಜ್ಞಾನಕಾಂಡ ಎಲ್ಲ ಶಾಸ್ತ್ರದಲ್ಲೇ ಹೇಳಿರೋದು, ವೇದದಲ್ಲೇ ಹೇಳಿರೋದು. ಈಗ ಶಾಸ್ತ್ರದಲ್ಲಿ ಹೇಳಿರೋ ಕರ್ಮಕಾಂಡಕ್ಕೆ 4-5 ಥರ ಕರ್ಮಗಳು ಬರುತ್ತೆ. ಆ ಕರ್ಮಗಳು ಕಾಮ್ಯ ಕರ್ಮ. ನಾನು ಕಾಮ್ಯ ಕರ್ಮಕ್ಕಿಂತ ಕೆಳಗಡೆ ಇನ್ನೊಂದು ಕರ್ಮ ಇದೆ, ಅದು ಯಾವುದು? ನಿತ್ಯ ಕರ್ಮ. ನಿತ್ಯ ಕರ್ಮ ಅಲ್ಲ, ಕಾಮ್ಯ ಕರ್ಮಕ್ಕಿಂತ ಕೆಳಗಡೆ. ಕಾಮ್ಯ ಕರ್ಮ ಆದಮೇಲೆ ನಿತ್ಯ ಕರ್ಮ, ಮುಂದಕ್ಕದು ಹಿಂದಕ್ಕೆ. ಸ್ವೇಚ್ಛಾ ಪ್ರವೃತ್ತಿ. ಕಾಮ್ಯ ಕರ್ಮಕ್ಕಿಂತ ಧರ್ಮ ಅಲ್ವಾ? ಧರ್ಮ ಅಧರ್ಮ. ಹಾಗೆ ಅದಕ್ಕೆ ಪಾಂಡವರನ್ನ ಇಟ್ಕೋಬೋದು ನಾವು. ಪಾಂಡವರು ಧರ್ಮದ ಕಡೆ ಇರ್ತಾ ಇದ್ರು, ಕೌರವರು ಅಧರ್ಮದ ಕಡೆ ಇರ್ತಾ ಇದ್ರು. ಇದು ನಾವು ಏನು ತಿಳ್ಕೊಬೋದು ಇಲ್ಲಿ? ಯಾಕೆ ನಮಗೆ ಪುರಾಣಗಳು ತಿಳ್ಕೋಬೇಕು? ಉಪನಿಷತ್ತುಗಳಲ್ಲಿ ಇದನ್ನು ಹೇಳಿರುತ್ತೆ, ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ವೇದವ್ಯಾಸರು 18 ಪುರಾಣಗಳು 18 ಉಪಪುರಾಣಗಳನ್ನು ತಿಳಿಸ್ಕೊಟ್ರು. ಈಗ ಇದನ್ನು ಏನು ತಿಳ್ಸಕ್ಕೆ ಬಂದಿದೆ? ಧರ್ಮ ಅಧರ್ಮ ಮಹಾಭಾರತದಲ್ಲಿ ಏನು ತಿಳ್ಸಕ್ಕೆ ಬಂದಿದೆ? ನಮ್ಗೆ ಅಲ್ಲಿಂದ ಬೇಕಾಗಿರೋ ಇದೇನು ಮಾರಲ್ ಆಫ್ ದಿ ಸ್ಟೋರಿ. ನನ್ನ ಮೊಮ್ಮಗಳು ಏನು ಸ್ಟೋರಿ ಹೇಳಿದ ತಕ್ಷಣ ನಾವು ಕೇಳ್ತಾ ಇರ್ತೀವಿ, ವಾಟ್ ಈಸ್ ದಿ ಮಾರಲ್ ಆಫ್ ದಿ ಸ್ಟೋರಿ ಅಂತ ಹೇಳಿದ ತಕ್ಷಣ ಅವಳು ಹೇಳಕ್ಕೆ ಶುರು ಮಾಡ್ತಾಳೆ. ಧರ್ಮದಿಂದ ನಡ್ಕೊಬೇಕು, ಧರ್ಮ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋದನ್ನ ತೋರಿಸುತ್ತೆ ಸರ್ ಮಹಾಭಾರತ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರಿಬಾರ್ದು. ಯಾವಾಗಲೂ ಧರ್ಮಕ್ಕೆ ಜಯ. ಮೊದಲು ಸೋಲಾಗ್ಬೋದು, ಅದಕ್ಕೋಸ್ಕರ ಧರ್ಮವನ್ನು ಬಿಡಬೇಡ್ರಿ. ಇದು ನಮಗೆ ಈ ಪಂಚಪಾಂಡವರನ್ನು ನೋಡಿದಾಗ ನಾವು ಕಲ್ತ್ಕೋಬೋದು. ದುರ್ಯೋಧನಾದಿಗಳು ಅಧರ್ಮದಲ್ಲೇ ಇದ್ದರು, ಎಲ್ಲಿತ್ತು ಸುಖ? ಹೀಗೆ ಹ್ಯಾಪಿ ಅನಾಲಿಸಿಸ್ ಚೆನ್ನಾಗಿ ವಿಶ್ಲೇಷಣೆ ಮಾಡಬೇಕು, ಮನಸ್ಸಿನಲ್ಲಿ ಮೆಲ್ಕು ಹಾಕಬೇಕು. ಆವಾಗ ನಮಗೆ ಪಕ್ಕ ಆಗತ್ತೆ. ಈಗ 13 ವರ್ಷಗಳ ಕಾಲ ವನವಾಸ ಹೋದ್ರಲ್ವ, ಸುಖವಾಗಿ ಇರ್ಬೋದಾಗಿತ್ತಲ್ಲ. ದುರ್ಯೋಧನ ಇದ್ದನ? ಪ್ರಶ್ನೆ ಇರಲಿಲ್ಲ. ಯಾಕೆ ಹೇಳ್ರಿ? ಹೊಟ್ಟೆ ಕಿಚ್ಚು. ಅವ್ರು ಏನ್ ಮಾಡ್ತಾ ಇದ್ದಾರೋ ಅವ್ರನ್ನ ಮತ್ತೆ ನಾನು ತಿರ್ಗಾ ವನವಾಸಕ್ಕೆ ಕಳ್ಸ್ಬೇಕು, ಅವ್ರು ಎಲ್ಲಿದ್ದಾರೋ ನೋಡ್ಬೇಕು, ಅವರು ಸುಖವಾಗಿ ಇರಬಾರ್ದು ಅಂತ ಇವ್ನು ಯಾವಾಗ್ಲೂ ಅವರು ಇದನ್ನೇ ಯೋಚನೆ ಮಾಡ್ತಾ ಇದ್ದ, ಅವ್ರು ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇದ್ದ. ನೋಡ್ರಿ, ಎಲ್ಲಿತ್ತು ಸುಖ ಹೇಳ್ರಿ? ಇವಾಗ ಅವ್ರು ಬಿಟ್ಟೋದ್ರು, ಯಾರು ಇಲ್ಲ ತಾನೆ. ಅಟ್ಲೀಸ್ಟ್ ಅಷ್ಟು ವರ್ಷ ಅವನು ಸುಖವಾಗಿ ಇರ್ಬೋದಾಗಿತ್ತಲ್ಲ. ವ್ಯತ್ಯಾಸ ನೋಡ್ಕೋಬೇಕು ನಾವು ರಾಮಾಯಣಕ್ಕೂ ಮಹಾಭಾರತಕ್ಕೂ. ಏನು ವ್ಯತ್ಯಾಸ ಈ ವಿಚಾರದಲ್ಲಿ? ಏನು ವ್ಯತ್ಯಾಸ? ರಾಮಾಯಣದಲ್ಲಿ ಒಬ್ಬರ ಕಷ್ಟ ನಾನ್ ತಗೊಳ್ತೀನಿ, ರಾಮನ್ಗೆ ರಾಮ ಬೇಡ ನೀನ್ ಕಾಡ್ಗೆ ಹೋಗ್ಬೇಡ ಅಂತ ಭರತ, ಲಕ್ಷ್ಮಣ ನಾನು ಬರ್ತೀನಿ ಜೊತೆಲಿ ಅಂತ, ಸೀತೆ ಬರ್ತೀನಿ ಅಂತ, ಈ ತರ ಎಲ್ಲಾರು ತ್ಯಾಗ ಮಾಡ್ತಾರೆ ಸರ್. ಒಂದು ಕುಟುಂಬದಲ್ಲಿ ಹೊಂದಾಣಿಕೆ ಅಂದ್ರೆ ಹೆಂಗಿರುತ್ತೆ ಅಂತ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ? ಭರತ ಅಣ್ಣ ನೀನಾಗ್ಬೇಕಣ್ಣ ರಾಜ, ಬಾ. ಇಲ್ಲಪ್ಪ ನೀನೇ ಆಗ್ಬೇಕಣ್ಣ. ಎಲ್ಲಾದರೂ ಕೇಳಿದ್ದೀರಾ? ನೀನು ರಾಜನಾಗು ಅಂತ ಹೇಳೋದು ಕೇಳಿದ್ದೀರಾ? ಹೇಗಿದೆ ಇದು? ರಾಮಾಯಣ ತ್ರೇತಾಯುಗ. ದ್ವಾಪರ ಯುಗದಲ್ಲಿ ಕಸಿನ್ಸ್ ಹೆಂಗೆ ಕಿತ್ತಾಡ್ತಾರೆ, ಮೋಸ ಮಾಡೋದಕ್ಕೆ ಕೊಲ್ಲೋದಿಕ್ಕೂ ಹೋಯಿತು. ಅಲ್ಲೇ ಸ್ಟಾರ್ಟ್ ಆಯಿತು. ಕಲಿಯುಗ ಯಾವಾಗ ಸ್ಟಾರ್ಟ್ ಆಯಿತು? ಅದೇ ದ್ವಾಪರ ಕೊನೆ ಆಗೋಷ್ಟಕ್ಕೆ. ಪರಿಷ್ಕೃತ ಕಾಲ ಇಲ್ಲ. ಈ ಪಾಂಡವರು ಕೌರವರು ಹುಟ್ಟಿದ ತಕ್ಷಣ ವೇದವ್ಯಾಸರು ಹೇಳೋಕ್ಕೆ ಶುರು ಮಾಡಿದ್ರೆ, ತಮ್ಮ ಇಲ್ಲಿ ಇರಬಾರ್ದು ನಾವು, ಇನ್ನು ಕಲಿ ಸ್ಟಾರ್ಟ್ ಆಗೋಯ್ತು. ಅವ್ರು ಹುಟ್ಟಿದ ತಕ್ಷಣ ಕಲಿ ಸ್ಟಾರ್ಟ್ ಆಯಿತು. ಇನ್ನು ನೋಡ್ರಿ, ಇಲ್ಲಿರಬಾರ್ದು ನಾವು, ಇದ್ದರೆ ಚೆನ್ನಾಗೂ ಇರಲ್ಲ, ನಾವು ನೋಡೋಕ್ಕೂ ಆಗೋದಿಲ್ಲ.
ಹೋಗ್ಬೇಡ ಇವಾಗಲೇ ವಾನಪ್ರಸ್ಥಕ್ಕೆ ಅಂತ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಬರುತ್ತೆ. ಇರಲಿ, ಇಲ್ಲಿ ನಾವು ಹೀಗೆ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಈ ಕಾಮ್ಯ ಕರ್ಮಕ್ಕಿಂತ ಕೆಳಗಡೆ ಧರ್ಮ ಅಧರ್ಮ. ಅದಕ್ಕೆ ನಾವು ಯಾವ ಕಾರಣಕ್ಕೂ ಧರ್ಮವನ್ನು ಬಿಡಬಾರ್ದು. ಇದಕ್ಕೆ ಬೇಕಾದಷ್ಟು ಪುರಾಣಗಳಲ್ಲಿ ಸತ್ಯ ಹರಿಶ್ಚಂದ್ರ ನೋಡ್ರಿ, ಅವನಿಗೆ ಎಷ್ಟು ಕಷ್ಟ ಬಂದರೂ ಧರ್ಮವನ್ನು ಸತ್ಯವನ್ನು ಬಿಡಲಿಲ್ಲ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೆ, ಯಾಕೆ? ಸತ್ಯ ಯಾವಾಗ್ಲೂ ಇರುತ್ತೆ ಸರ್, ಸತ್ಯ ನಾಶ ಆಗೋದಿಲ್ಲ. ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅಲ್ಲಿ ಆತ್ಮಸ್ವರು ಇದಕ್ಕೆ ಅದು ಅದು ಇರೋದು ಅಂತ, ನಾಶ ಆಗದೆ ಇರೋದು ಅಂತ ಸತ್ಯ ಅಂದ್ರೆ. ಮೋಕ್ಷ ಬೇಕು ಅಂದರೆ ಸತ್ಯ ಬಿಡಬಾರ್ದು. ಇವಾಗ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾ, ಟೆಂಪರರಿ ಸೊಲ್ಯೂಷನ್ ಬೇಕಾ? ಟೆಂಪರರಿ ಸೊಲ್ಯೂಷನ್ ಬೇಕಾ ಹೇಳ್ರಿ. ಇವರು ಯಾರು? ದುರ್ಯೋಧನಾದಿಗಳು ಅದೇ ಮಾಡಿದ್ದು, ರಾಕ್ಷಸರೆಲ್ಲ ಅದೇ ಮಾಡಿದ್ದು. ಇವನು ದುರ್ಯೋಧನಾದಿಗಳು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರು ಇದೇನು ಕಡಿಮೆ ಇರಲಿಲ್ಲ ರಾಕ್ಷಸ ಗುಣ. ಯಾತ್ರಿಂದಾದರೂ ಬರಲಿ, ಅವ್ರ ಮಾವನಿಂದ ಬರಲಿ, ಸಗಣಿ ಮಾವನಿಂದ ಬರಲಿ, ಎಲ್ಲಾದರೂ ಬರಲಿ, ಒಟ್ಟಿನಲ್ಲಿ ಇದು. ಇವಾಗ ಆ ಧರ್ಮಕ್ಕಿಂತ ಕೆಳಗಡೆದು ಏನದು? ಅದಕ್ಕಿಂತ ಕೆಳಗೆ ಅವ್ರು ಮಾಡ್ತಾರೆ, ನಾವು ಅವ್ರಿಗೆ ವಾಪಸ್ ಮಾಡಬೇಕು. ಇದು ಇವಾಗ ಎಲ್ಲ ಕಡೆನೂ ಗೌರ್ಮೆಂಟ್ನವರು, ಪೊಲೀಸ್ನವರು, ಕೋರ್ಟು ಟಿಟ್ ಫಾರ್ ಟ್ಯಾಟ್. ಅವ್ನು ಕಳ್ತನ ಮಾಡ್ದ ಜೈಲ್ಗೆ ಹಾಕು. ಈಗ ಬೇರೆ ದೇಶಗಳಲ್ಲಿ ಕೈ ಕಟ್ ಮಾಡಿಬಿಡ್ತಾರೆ. ಕಳ್ತನ ಮಾಡ್ದ ಕೈ ಕಟ್ ಮಾಡು. ನಮ್ಮಿದ್ರಲ್ಲೂ ಅಷ್ಟೇ, ಅವನು ಯಾರನ್ನಾದ್ರೂ ಕೊಲ್ತಾನೆ, ಇವನು ನೇಣಿಗೆ ಹಾಕು. ಅದು ಕರೆಕ್ಟಾಗಿದೆ ಶಿಕ್ಷೆ. ಬಟ್ ಪಾಪ ಎಲ್ರಿಗೂ ಕೈ ಕಟ್ ಮಾಡೋದು, ಕಳ್ತನ ಮಾಡೋರು ಜಾಸ್ತಿ. ಹಾಗೆ ಮಾಡಿಬಿಟ್ರೆ ನಾವು ಜೀವನ ಪೂರ್ತಿ. ಬಟ್ ಅವರೆಲ್ಲ ಫಸ್ಟು ವಾರೆಂಟ್ ಕೊಟ್ಟು, ಭಯ ಇದ್ದಾಗ ಕೆಲಸ ಮಾಡೋದಿಲ್ಲ. ಹಾಗೆ ಇದು ಮಾಡಲೇಬೇಕು. ಅದಕ್ಕೆ ಇದು ಯಾರು ಮಾಡೋ ಅಂಥವ್ರು? ಇದನ್ನು ಈ ರೀತಿ ಭಯಪಡಿಸಿ ಒಂದು ಪ್ರಾಪರ್ ಚಾನಲ್ನಲ್ಲಿ ಜನಗಳಿಗೆ, ಯಾಕೆಂತಂದರೆ ಎಲ್ಲ ಜನಗಳು ಒಂದೇ ಥರ ಇರೋಲ್ಲ. ಅವ್ರಿಗೆ ಭಯದಿಂದನೇ ಅದಕ್ಕೆ 4 ಹೇಳ್ತಾರೆ. ದಶಂ ಏನಂತಾರೆ? ದಂಡಂ ದಶಗುಣಂ ಅಂತ. ಹಾಗೆ 4 ಗೊತ್ತಲ್ವ? ಸಮಾನವಾಗಿ ನೋಡೋದು, ಲಂಚ ಕೊಡೋದು, ಕೊನೆಗೆ ಏನು 4 3 ಆಗದೆ ಇದ್ದರೆ ಕೋಲ್ನಲ್ಲಿ ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ, ಹಾಗೆ. ಅದಕ್ಕೋಸ್ಕರನೇ ಭೇದ ದಂಡ ಅಂತ 4 ಸರ್. ಸೊ ಇಲ್ಲಿ ಈ ಪ್ರಿನ್ಸಿಪಲ್ನ ಇಟ್ಕೊಂಡು ಕ್ಷತ್ರಿಯರು ಅವ್ರಿಗೆ ಕೆಲಸ ಮಾಡಬೇಕು. ಎಲ್ರಿಗೂ ಮಾಡೋಕ್ಕಾಗಲ್ಲ ಅದು. ಆದ್ದರಿಂದ ಬ್ರಾಹ್ಮಣರಿಗೆ ಏನು ಕೆಲಸ, ಕ್ಷತ್ರಿಯರಿಗೆ ಏನು ಕೆಲಸ, ವೈಶ್ಯರಿಗೆ ಏನು ಕೆಲಸ, ಶೂದ್ರಿಗೆ ಏನು ಕೆಲಸ. ಎಲ್ಲರೂ ಈಕ್ವಲ್ಲೇ, ಯಾರೇನು ಕಡಿಮೆ ಏನಿಲ್ಲ. ಬಟ್ ಆಯಾ ಅವರವರ ಶಕ್ತಿಗೆ ತಕ್ಕಂತೆ ಆ ಕೆಲಸಗಳು ಕೊಟ್ಟಿದ್ದಾರೆ ಅಷ್ಟೇ ಹೊರತು ಇವರು ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಬ್ರಾಹ್ಮಣರು ಮೇಲೆ ಕೂತ್ಕೊಂಡ್ಬಿಟ್ರು ಹಾಗೆ ಅಂತ. ತಪ್ಪು, ಅದು ಬಿಡಿ, ಗೊತ್ತಲ್ವ ನಮಗೆ. ಹಾಗೆ ಅಲ್ಲಿಗೆ ಇನ್ನು ಈ ಟಿಟ್ ಫಾರ್ ಟ್ಯಾಟ್ಗಿಂತ ಕೆಳಗಡೆ ಬಂದಾಗ ಅಲ್ಲೇನು ಹೇಳ್ತೀರ? ಸ್ವೇಚ್ಛಾ ಪ್ರವೃತ್ತಿ. ಅದನ್ನು ಸ್ವೇಚ್ಛಾ ಪ್ರವೃತ್ತಿ ಹೇಳ್ರಿ. ಈಗ ನಾವು ಸ್ವೇಚ್ಛಾ ಪ್ರವೃತ್ತಿ ಆಯಿತು, ಟಿಟ್ ಫಾರ್ ಟ್ಯಾಟ್ ಆಯಿತು, ಆಮೇಲೆ ಧರ್ಮ ಅಧರ್ಮ ಆಯಿತು. ಅದಾದ ಮೇಲೆ ಕಾಮ್ಯಕರ್ಮ. ಕಾಮ್ಯಕರ್ಮ ಅಂದರೆ ಇವಾಗ ಇಲ್ಲಿ ಬಂದಿದ್ದೀವಿ ಕಾಮ್ಯಕರ್ಮಕ್ಕೆ. ಇಲ್ಲಿ ಕಾಮ್ಯಕರ್ಮ ಅಂದರೆ ಏನು? ಅಲ್ಲೇ ಪಕ್ಕದಲ್ಲೇ ಬ್ರಾಕೆಟ್ನಲ್ಲೇ ಕೊಟ್ಟಿದ್ದಾರೆ, ನೋಡಿಕೊಂಡು ಹೇಳಿ. ನಮ್ಗೆ ಇವಾಗ ಸತ್ಯನಾರಾಯಣ ಪೂಜೆ ಮಾಡಬೇಕು, ಏನಾದರೂ ದೋಷ ಬಂದಿರ್ತೈತೆ, ಕಷ್ಟ ಬಂದಿರ್ತೈತೆ, ಪರಿಹಾರಕ್ಕೆ ಮಾಡೋದು. ಗಣೇಶನ ಪೂಜೆ ವಿಘ್ನಗಳು ನಿವಾರಣೆ ಮಾಡೋದು. ಲಕ್ಷ್ಮೀ ಪೂಜೆ, ದುಡ್ಡು ಬೇಕು ಅಂದರೆ ಲಕ್ಷ್ಮೀ ಪೂಜೆ ಮಾಡೋದು. ಆ ಥರ ಆಯಾ ಕಾಮ್ಯ ಏನು ಕಾಮ ಇರ್ತೈತೋ ಅದಕ್ಕೆ ತಕ್ಕಂಥ ಪೂಜೆ ಮಾಡಿ ಅದ್ರ ಫಲನ ಅನುಭವಿಸೋದು ಕಾಮ್ಯಕರ್ಮ. ಸೊ ಇದಕ್ಕೆ ಕಾಮ್ಯಕರ್ಮ ಇಷ್ಟ. ನಮಗೆ ಕಾಮನೆ ಇರೋದಕ್ಕೆ ನಾವು ಪ್ರಾಪರ್ ಚಾನಲ್, ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ, ಪ್ರಾಪರ್ ಚಾನಲ್. ಈಗ ನಾವೇನಾದರೂ ಇದು ಶಾಸ್ತ್ರ ತೋರಿಸದೇ ಇದ್ದರೆ ಸ್ವೇಚ್ಛಾ ಪ್ರವೃತ್ತಿಗೆ ಹೋಗ್ಬಿಡ್ತಾರೆ. ಆಸೆ ಇರುತ್ತೆ, ಮನುಷ್ಯನಿಗೆ ತುಂಬ ಆಸೆ ಇರುತ್ತೆ. ಆಸೆಗಳಿದ್ದರೆ ತಪ್ಪಿಲ್ಲ, ಬಟ್ ಅದು ಪ್ರಾಪರ್ ಚಾನಲ್ನಲ್ಲಿ ಹೋಗ್ಬೇಕಷ್ಟೇ. ಆ ಪ್ರಾಪರ್ ಚಾನಲ್ಲೇ ಈ ಕರ್ಮಕಾಂಡ ಮತ್ತು ಪುರಾಣಗಳು, ಅಲ್ಲಿ ಹೇಳುವ ಹಬ್ಬ ಹುಣ್ಣಿಮೆಗಳು, ನ್ಯಾಯ ಧರ್ಮ ನೀತಿ ಇವೆಲ್ಲ ಸೇರಿಕೊಳ್ಳುತ್ತೆ. ಇದು ಒಂದು ಕಾಮ್ಯಕರ್ಮ. ಇನ್ನು ಎರಡನೇದು ನಿಷಿದ್ಧ ಕರ್ಮ. ಅದೇನು?
ಮಾಡಬಾರ್ದು ಅಂತ ಹೇಳಿರೋದು ನಿಷಿದ್ಧ. ಹ್ಮ್. ಇದನ್ನ ಮಾಡಿದ್ರೆ ಯಾವ್ದು? ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಕೊಲೆ ಮಾಡಬಾರ್ದು, ಬೇರೆಯವ್ರಿಗೆ ಹಿಂಸೆ ಮಾಡಬಾರ್ದು, ಇದೆಲ್ಲ ನಿಷಿದ್ಧ ಕರ್ಮಗಳು. ಮೊದಲೇ ಹೇಳ್ಬಿಡುತ್ತೆ. ಅದಕ್ಕೆ ಡೂಸ್ ಆ್ಯಂಡ್ ಡೋಂಟ್ಸ್, ಈ ಕೆಲಸಗಳನ್ನ ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಅಲ್ವಾ. ಸೊ ನಮ್ಮಲ್ಲಿ ಸತ್ಯವನ್ನೇ ಹೇಳಬೇಕು, ಹಿಂಸೆ ಮಾಡಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಇದ್ದಿದ್ರಲ್ಲಿ ತೃಪ್ತರಾಗಿರಬೇಕು, ಇವೆಲ್ಲ ಹೀಗೆ ಅಲ್ವಾ. ಇವರು ಬಸವಣ್ಣವರಂತೂ ಪೂರ್ತಿ ಅದನ್ನೇ ಹೇಳಿಬಿಟ್ಟಿದ್ದಾರೆ, ಏನು ಮಾಡಬಾರ್ದು ಅಂತ. ಯಾವುದು ಏನು ಮಾಡಬಾರ್ದು ಅಂತ ಏನು ಹೇಳಿದ್ದಾರೆ ಹೇಳಿ, ನೀವು ಹೇಳಿ ಯಾರಾದ್ರು. ಕೊಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಕೂಡಲ ಸಂಗಮ ದೇವನ ಒಲಿಯುವ ಪರಿ. ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ. ಸೊ ಇದನ್ನೇ ಕರೋನಾ ಟೈಮ್ ಬಂದಾಗ ಈಗಿನ ಕಾಲದ ಬಸವಣ್ಣವರು ಬರೆದಿದ್ರು, ತುಂಬ ಚೆನ್ನಾಗಿತ್ತು ಅದು. ಕೆಂಬೇಡ, ಸೀನ್ಬೇಡ, ಮತ್ತು ಉಗುಳಬೇಡ, ಮಾಸ್ಕ್ ಹಾಕೊಳ್ಳೋದು ಮರಿಬೇಡ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬಿಡಬೇಡ, ಇದೇ ನಿನ್ನ ಬಾಹ್ಯ ಆರೋಗ್ಯ, ಒಳಗಿನ ಆರೋಗ್ಯ. ಇದು ನೀನು ಮಾಡಿದ್ರೆ ಬದುಕಿರ್ತೀಯ, ಇಲ್ದಿರೆ ಸಾಯ್ತೀಯ. ಎಷ್ಟು ಚೆನ್ನಾಗಿ ಹೆಂಗೆ ಮಾಡ್ತಾರೆ ನೋಡ್ರಿ, ಎಷ್ಟು ಚೆನ್ನಾಗಿರುತ್ತೆ ಇವು. ಹೀಗೆ ಕೆಲವು ನಿಷಿದ್ಧ ಕರ್ಮಗಳನ್ನ ಮಾಡಬಾರ್ದು ಅಂತ ಶಾಸ್ತ್ರನೇ ತೋರಿಸಿರುತ್ತೆ, ಮಾಡಬಾರ್ದು. ನಾವು ಎಷ್ಟೇ ಕಷ್ಟ ಆದರೂ ಮಾಡಬಾರ್ದು. ಹೌದು. ಇನ್ನು ನಿತ್ಯ ಕರ್ಮಗಳು. ನಿತ್ಯ ಕರ್ಮಗಳಂದ್ರೆ ಯಾವುದು? ಪ್ರತಿದಿನ ಬೆಳಗ್ಗೆ ಎದ್ದು ಮಾಡ್ತೀವಲ್ಲ ಸರ್, ಪೂಜೆ ಮಾಡೋದು, ತುಳಸಿ ಪೂಜೆ ಮಾಡೋದು ಎಲ್ಲ ಸ್ನಾನಗಳಿಂದ ಬರುತ್ತೆ. ಬೆಳಗ್ಗೆ ಎದ್ದಾಗ ಬಲಗಡೆ ಏಳಬೇಕು, ಹಲ್ಲುಜ್ಜಬೇಕು, ಸ್ನಾನ ಮಾಡಬೇಕು, ದೇವ್ರನ್ನ ನೆನಿಬೇಕು, ಎಲ್ಲ ನೆನೆದಾದ್ಮೇಲೆ ಆಮೇಲೆ ದೇವ್ರನ್ನ ನೆನಿಬೇಕು, ಎದ್ದಿದ ತಕ್ಷಣ ಸೂರ್ಯನ ನಮಸ್ಕಾರ, ಇವೆಲ್ಲ ನಿತ್ಯ ಕರ್ಮಗಳು ಕೊನೆಯವರೆಗೂ. ಹಾಗೆ ಇವು ನಿತ್ಯ ಕರ್ಮಗಳು ಅಂತ ಹೇಳ್ತಾರೆ. ಈ ನಿತ್ಯ ಕರ್ಮಗಳಿಗೆ ಫಲ ಉಂಟಾ ಅಂತ? ಇದೆ ಸರ್. ಏನು ಫಲ ಫಲ ಇಲ್ಲ, ಫಲ ಇಲ್ಲ, ಫಲ ಕೇಳಬಾರ್ದು. ಆದ್ರೆ ಚಿತ್ತಶುದ್ಧಿ ಆಗುತ್ತೆ ಸರ್. ನಾವು ಮಾಡೋದ್ರಿಂದ, ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ಚಿತ್ತಶುದ್ಧಿ ಅನ್ನೋ ಫಲ ಆಗುತ್ತೆ. ಅವು ಮಾಡದೇ ಇದ್ದರೆ ಪ್ರತ್ಯವಾಯು ದೋಷ ಬರುತ್ತೆ ಅಂತ ಈ ಪೂರ್ವ ಮೀಮಾಂಸಕರು ಅವರು ಯಾರ್ಯಾರು ಹೇಳ್ತಾರೆ. ಮಾಡದೇ ಇದ್ದರೆ, ನಿತ್ಯ ಕರ್ಮಗಳನ್ನ ಮಾಡದೇ ಇದ್ದರೆ ಹಾಗೆ. ಒಟ್ಟಿನಲ್ಲಿ ಅದು ಕೂಡ ಕರ್ಮಯೋಗದ ಥರ ಯಾಕೆಂದರೆ ಅದರಲ್ಲಿ ಏನೂ ಕೇಳೋಂಗಿಲ್ಲ. ನಿತ್ಯ ಕರ್ಮಗಳು ಸಂಧ್ಯಾ ವಂದನೆ, ಆಮೇಲೆ ಅತಿಥಿ ಸತ್ಕಾರ, ಆಮೇಲೆ ನಾವು ತಿನ್ನುವಾಗ ಪ್ರಾಣಿಗಳಿಗೆಲ್ಲ ಊಟ ಹಾಕಿ ತಿನ್ನೋದು, ಇವೆಲ್ಲ ನಿತ್ಯ ಕರ್ಮಗಳು ಬೇಕಾದಷ್ಟಿದೆ. ಆಯಾ ಆಶ್ರಮದವ್ರಿಗೆ ಆಯಾ ಕರ್ಮಗಳಿರುತ್ತೆ. ಇವು ಬ್ರಹ್ಮಚಾರ್ಯ ಆಶ್ರಮದಲ್ಲಿರೋರು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು, ಅವ್ರಿಗೆ ನಿತ್ಯ ಕರ್ಮಗಳು. ಗುರು ಸೇವೆ ಮಾಡೋದು, ಇವಾಗ ಅವರವರ ಆಶ್ರಮಕ್ಕೆ ತಕ್ಕಂತೆ ಬೇರೆ ಬೇರೆ ಇರುತ್ತೆ ನಿತ್ಯ ಕರ್ಮಗಳು. ಗೃಹಸ್ಥರಿಗೆ ಬೇರೆ ಇರುತ್ತೆ. ಸನ್ಯಾಸಿಗಳಿಗೆ ನಾವು ಮಾಡಬೇಕು ಅಂತ ಅವೇನು ಹೇಳೋದಿಲ್ಲ. ಸನ್ಯಾಸಿಗಳಿಗೆ ಅತಿಥಿ ಸತ್ಕಾರ ಮಾಡು ಅಂತ ಹೇಳ್ತಾರೇನೋ, ಅವನೇ ಒಬ್ಬ ಅತಿಥಿ, ಅವನು ಹೇಳಲ್ಲ. ಗೃಹಸ್ಥರಿಗೆ ಹೇಳ್ತಾರೆ. ಅದಕ್ಕೆ ಗೃಹಸ್ಥರು ತುಂಬ ಶ್ರೇಷ್ಠ ಅಂತ 4 ಆಶ್ರಮದಲ್ಲಿ. ಯಾಕೆ ಎಲ್ಲ ಈ ಬೇರೆ 3 ಆಶ್ರಮಗಳನ್ನು ಇವನೇ ನೋಡ್ಕೊಬೇಕು. ಅಂದ್ರೆ ಬ್ರಹ್ಮಚಾರಿ ಮತ್ತೆ ಸನ್ಯಾಸಿಗಳಿಗೂ ಇವನೇ ಎಲ್ಲ ನೋಡ್ಕೊಬೇಕಾಗಿರೋದು ಎಲ್ಲ. ಅದರಿಂದ ಇದು ಗೃಹಸ್ಥಾಶ್ರಮ ಶ್ರೇಷ್ಠ. ಅಲ್ಲಿ ಅವನು ತಂದೆ ತಾಯಿಗಳು ನೋಡ್ಕೋಬೇಕು, ಮತ್ತು ಮಕ್ಕಳನ್ನ ಕಾಪಾಡಬೇಕು, ಒಳ್ಳೆ ಮಕ್ಕಳು ಹುಟ್ಟೋ ಹಂಗೆ ಅವ್ನು ನೋಡ್ಕೋಬೇಕು, ಧರ್ಮದಿಂದ ನಡ್ಕೋಬೇಕು, ಮತ್ತು ಈ ಅತಿಥಿ ಸತ್ಕಾರ ಮಾಡಬೇಕು, ದೇಶ ಸೇವೆ ಮಾಡಬೇಕು, ಮತ್ತು ಇವ್ರಿಗೇನಂತಾರೆ ದರಿದ್ರ ನಾರಾಯಣ ಸೇವೆ ಮಾಡಬೇಕು, ಮತ್ತು ಬ್ರಹ್ಮಚಾರಿಗಳಿಗೆ ಇವನೇ ನೋಡ್ಕೋಬೇಕು, ಅವ್ರು ದುಡಿಯೋಲ್ಲ. ಬ್ರಾಹ್ಮಣರಿಗೂ ಅಷ್ಟೇ ಇವನೇ ಕೊಡಬೇಕು. ಮತ್ತು ಇನ್ನು ಈ ಕಡೆ ವಾನಪ್ರಸ್ಥ, ಅವ್ರ ತಂದೆ ತಾಯಿಗಳು ವಯಸ್ಸಾದ ಮೇಲೆ ಅಥವಾ ವಾನಪ್ರಸ್ಥರಿಗೂ ಇವನೇ ದುಡ್ಡು ಕೊಟ್ಟು ಕಾಪಾಡ್ಕೋಬೇಕು. ಇನ್ನು ಸನ್ಯಾಸಿಗಳಿಗೂ ಇವನೇ ಅನ್ನ ಹಾಕಬೇಕು. ಅದಕ್ಕೆ ಇದು ಶ್ರೇಷ್ಠವಾದ ಆಶ್ರಮ ಅಂತ ಕೂಡ ಕರೀತಾರೆ. ಎಲ್ಲದಕ್ಕೂ ಇದೆ
ಭದ್ರ ಅಂತ ಹೇಳ್ತಾರೆ. ಇಷ್ಟು ಸಾಕು ನಿತ್ಯ ಕರ್ಮಗಳು. ಇನ್ನು ನೈಮಿತ್ತಿಕ ಕರ್ಮಗಳೆಂದ್ರೇನು? ಹಲೋ ಕೃಷ್ಣವೇಣಿ, ಹಲೋ ಕಲ್ಪನಾ. ಸರ್ ಹೇಳ್ತೀನಿ ಸರ್, ನಂಗೆ ಗೊತ್ತಾಗ್ಲಿಲ್ಲ, ಹೇಳಕ್ ಬರ್ತಾ ಇಲ್ಲ. ಸರಿ. ಇದು ವಸಂತ ಇದ್ದೀರಮ್ಮ ನೀವು? ಹಲೋ ವಸಂತ ಅವರ, ಕೃಷ್ಣವೇಣಿ ಓಪನ್ ಮಾಡಿದ್ದಾರೆ, ಬಟ್ ಸೌಂಡ್ ಬರ್ತಾ ಇಲ್ಲ ಸರ್. ನಮಗೆ ಕೇಳಿಸ್ತಾ ಇಲ್ಲ ವಸಂತ ಅವರೇ. ಒಂದ್ ನಿಮಿಷ ಕಟ್ ಮಾಡಿ ಬರ್ತೀನಿ, ಒಂದ್ ನಿಮಿಷ ಇರಿ ಸರ್. ಹಾಗೆ ಆಯ್ತಾಯ್ತು. ಅಂದ್ರೆ ಸರ್ ಇವಾಗ ಗ್ರಹಣ, ಹಬ್ಬ ಹರಿದಿನ, ಹುಣ್ಣಿಮೆ, ತಿಥಿ, ಪಿತೃಪಕ್ಷದಲ್ಲಿ ಮಾಡ್ತೀವಿ, ಅದೆಲ್ಲ ನೈಮಿತ್ತಿಕ ಕರ್ಮಗಳು. ಹೌದು. ಸೊ ಇವು ಆಯಾ ನಿಮಿತ್ತಗಳಿಂದ ಒಡೆದಾಗ ಆ ಕರ್ಮಗಳನ್ನ ನಾವು ಮಾಡಬೇಕಾಗುತ್ತೆ. ಇದಕ್ಕೆ ನೈಮಿತ್ತಿಕ ಕರ್ಮಗಳು. ಹಾಗೆ ಸೊ ಇವುಗಳು ಕೂಡ ನಾವು ಮಾಡಬೇಕಾಗತ್ತೆ. ಹಾಗೆ ಸೊ ಈಗ ಒಟ್ಟು ಎಷ್ಟು ಕರ್ಮಗಳು ಹೇಳಿದ್ರು? 1 2 3 4 ಕರ್ಮಗಳನ್ನ ಹೇಳಿದ್ರಿ. 4 ಕರ್ಮಗಳು. ಈಗ ನಾವು ಕರ್ಮಯೋಗ ರೂಪದಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು? ಪ್ರಶ್ನೆ. ಎಲ್ಲಾ ಕರ್ಮಗಳು ಮಾಡ್ಬೇಕು ಸರ್, ಧರ್ಮದಿಂದಲೇ ಇರ್ಬೇಕು, ಎಲ್ಲಾನು ಸೇರಿಸ್ಕೊಂಡು. ಆದ್ರೆ ನಾವು ಫಲಾಪೇಕ್ಷೆ ಇಲ್ದಿರ ಭಗವದರ್ಪಣ ಮತ್ತೆ ಈಶ್ವರಾರ್ಪಣ ಬುದ್ಧಿ, ಸಮತ್ವ ಬುದ್ಧಿಯಿಂದ ಮಾಡಿದ್ರೆ ಕರ್ಮಯೋಗ ಆಗುತ್ತೆ. ಅಲ್ಲ, ಇಲ್ಲಿ ಪ್ರಶ್ನೆ ಸರಿ, 4 ಸೇರಿ ಮಾಡಬೇಕು. ಇದೇ ಕರ್ಮಗಳನ್ನು ಕರ್ಮಯೋಗ ರೂಪದಲ್ಲೂ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ. ಹಾಗೆ ಸೊ ಆವಾಗ ಇವಾಗ ಕಾಮ್ಯ ಕರ್ಮ ಇದೆ, ಅದನ್ನು ನಿಷ್ಕಾಮ ಕರ್ಮದಿಂದ ಮಾಡೋಕ್ಕೆ ಬರಲ್ವಾ? ಬರುತ್ತೆ, ಮಾಡಿ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರನೇ ಕರ್ಮಕಾಂಡದಲ್ಲಿ ಹೇಳಿರೋದು, ಉಪಾಸನಾ ಕಾಂಡದಲ್ಲಿ ಹೇಳಿರೋದು ಎಲ್ಲವನ್ನೂ ಕೂಡ ಮತ್ತೆ ಜ್ಞಾನಕಾಂಡದಲ್ಲಿ ಹೇಳಿದೆ. ಯಾಕೆ ಅಂತ ಪ್ರಶ್ನೆ ಎತ್ತುತ್ತಾರೆ ಪೂರ್ವ ಪಕ್ಷಿ. ಎತ್ತಿದಾಗ ಅಲ್ಲಿ ಕಾಮ್ಯ ಕರ್ಮದಿಂದ ಹೇಳಿತ್ತು, ಉಪಾಸನೆಯಲ್ಲಿ ಕಾಮ್ಯ ಕರ್ಮ ಇರೋಲ್ಲ, ಕರ್ಮಕಾಂಡದಲ್ಲಿ ಮಾತ್ರ. ಉಪಾಸನೆ ಕಂಡಲ್ಲಿ ಅವನು ದೇವರು ಬೇಕು ಅಂತಲೇ ಮಾಡ್ತಾ ಇರ್ತಾನೆ. ಅವನಿಗೂ ಕೂಡ ಸಹಕಾರಿ ಸಾಧನೆಗಳಿರಬೇಕು. ಅವನಿಗೂ ಸಾಧನ ಚತುಷ್ಟ ಯೋಗ್ಯತೆ ಇದ್ರೇ ಅವನು ಬ್ರಹ್ಮಲೋಕಕ್ಕೆ ಹೋಗೋಕ್ಕಾಗಲ್ಲ. ಆದರೆ ಅವನು ಉತ್ತಮಾಧಿಕಾರಿ ಅಲ್ಲದೆ ಇರೋದರಿಂದ ತತ್ವದಲ್ಲಿ ನಿಲ್ಲಕ್ಕಾಗಲ್ಲ. ಅದಕ್ಕೋಸ್ಕರ ಅವನು ಉಪಾಸನೆಗಳನ್ನ ಇಟ್ಕೊಂಡು ಮಾಡ್ತಾನೆ. ಈಗಿನ ಕಲಿಯುಗದಲ್ಲಿ ನಾವು ಉಪಾಸನೆಗಳು ಮಾಡೋಕ್ಕೂ ಯೋಗ್ಯತೆ ಇಲ್ಲದೆ ಇರೋದರಿಂದ ನಾವು ರಾಮಕೃಷ್ಣ ಸ್ವಾಮಿಗಳು ಬರೆದಿದ್ದಾರೆ, ರಾಮಕೃಷ್ಣ ಗೋವಿಂದ ಅನ್ನೋ ದೇವರ ನಾಮಗಳನ್ನ ಇಟ್ಕೊಂಡು ಮಾಡಿದ್ರೂ ಉದ್ಧಾರ ಆಗ್ಬಿಡ್ತೀವಿ, ಅದೇ ಬ್ರಹ್ಮಲೋಕಕ್ಕೆ ಹೋಗ್ತೀವಿ ಅಂತ ಸ್ವಾಮಿಗಳು ಬೇಕಾದಷ್ಟು ಕಡೆ ತಿಳಿಸಿದ್ದಾರೆ. ಹಾಗೆ ಕರ್ಮಗಳನ್ನ ನೀವು ಯಾವುದೇ ಕರ್ಮ ಮಾಡಿದ್ಲು ಮಾಡ್ತಾ ಇದ್ದರೂ ಅವುಗಳನ್ನೇ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಅವು ಕರ್ಮಯೋಗವಾಗಿಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಅಭ್ಯುದಯ, ನಿಶ್ರೇಯಸ್ ಅಂತ 2 ಮಾರ್ಗಗಳನ್ನ ಹೇಳ್ತಾರೆ. ಅಭ್ಯುದಯ ಅಂತಂದ್ರೆ ಹಾಗಂದ್ರೆ ಏನು? ಪ್ರವೃತ್ತಿ ಮಾರ್ಗನ ಅಭ್ಯುದಯ ಅಂತಾರೆ ಸರ್. ಪ್ರವೃತ್ತಿ ಮಾರ್ಗ, ಅಭ್ಯುದಯ, ಪ್ರವೃತ್ತಿ ಮಾರ್ಗ. ಇನ್ನೊಂದಕ್ಕೆ ನಿವೃತ್ತಿ ಮಾರ್ಗ, ನಿಶ್ರೇಯಸ್ಸು ಎಲ್ಲ ಒಂದೇ. ಈ ನಿಶ್ರೇಯಸ್ ಮಾರ್ಗ ಯಾವುದು? ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ. ನನಗೆ ದೇವರೇ ಬೇಕು, ಮೋಕ್ಷ ಬೇಕು ಅಂತಂದಾಗ ಅದು ನಿವೃತ್ತಿ ಮಾರ್ಗ. ಎಲ್ಲವನ್ನ ಬಿಡ್ತಾ ಹೋಗೋದು. ಸನ್ಯಾಸಿಗಳು ಹೀಗೆಲ್ಲ ಬಟ್ಟೆ ಹಾಕ್ಕೊಳ್ಳೋದು ಸನ್ಯಾಸಿ ಅಲ್ಲ. ಅದರಿಂದ ಎಲ್ಲವನ್ನು ನಾವು ತ್ಯಾಗ ಮಾಡ್ತಾ ಹೋಗಬೇಕು. ಭಗವದ್ಗೀತೆ ಅಂದರೆ ಏನು? ಏನು ಭಗವದ್ಗೀತೆ ಅಂದರೆ? ತ್ಯಾಗ 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 ಬಿಡೋದು ಅಂತ. ಗೀತಾ ಅಂತಂದ್ರೆ ತ್ಯಾಗ ಅಂತ ತೋರಿಸುತ್ತದೆ. ಆದ್ದರಿಂದ
ರಾಮಾಯಣ ನೋಡ್ರಿ, ತ್ಯಾಗ. ಭಾಗವತ ನೋಡ್ರಿ, ಅಂದರೆ ಈ ಮಹಾಭಾರತ ನೋಡ್ರಿ, ತ್ಯಾಗ. ಎಲ್ಲ ಕಡೆ ತ್ಯಾಗ ತ್ಯಾಗ ತ್ಯಾಗ, ಸ್ಯಾಕ್ರಿಫೈಸ್ ಅಂತ. ಇಲ್ಲಿ ಅಮೇರಿಕಾದಲ್ಲಿ ಇಲ್ಲೇ ಹತ್ತಿರದಲ್ಲಿ ಸ್ಯಾಕ್ರಮೆಂಟೋ ಅಂತಿದೆ, ಅಲ್ಲಿ ಸ್ಯಾಕ್ರಿಫೈಸ್ ಮಾಡೋದೆ. ಹೀಗೆ ಎಲ್ಲ ದೇಶಗಳಲ್ಲಿ ಎಲ್ಲ ಕಡೆ ಇರುತ್ತೆ. ನಾವು ತ್ಯಾಗ ಮಾಡೋದನ್ನು ಕಲಿಬೇಕು. ಹಾಗೆ ಮಿಕ್ಕಿರೋದು ಇವಾಗ ಹೇಳಿದ್ರಲ್ಲ, ಎಲ್ಲವೂ ಅಭ್ಯುದಯವೇ. ಮೋಕ್ಷ ಒಂದು ಬಿಟ್ಟು ಈಗೆಲ್ಲ ಇಷ್ಟೊತ್ತು ಹೇಳ್ಕೊಂಬಂದ್ವಲ್ಲ, ಎಲ್ಲ ಅಭ್ಯುದಯಕ್ಕೆ ಸೇರ್ಕೊಂಡ್ಬರುತ್ತೆ. ಅಲ್ಲಿಗೆ ಈಗ ನೆಕ್ಸ್ಟು ಅಭ್ಯುದಯದಲ್ಲಿ ಧರ್ಮ ಅರ್ಥ ಕಾಮ 3 ಹೇಳಿದ್ದಾರೆ. ಇವುಗಳಿಗೆ ತ್ರಿವರ್ಗ ರೂಪವಾದ ಅಭ್ಯುಧ್ಯೇಯವೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಧರ್ಮ ಅರ್ಥ ಕಾಮ 3 ಹೇಳಿದ್ದಾರೆ, 4ನೇದು ಮೋಕ್ಷ ಗೊತ್ತಿದೆ ನಮಗೆ. ಇಲ್ಲಿ 3 ಹೇಳಿರೋದ್ರಿಂದ ಅಭ್ಯುದಯಕ್ಕೆ 3 ಸಾಕು. ಬರೀ ಮೋಕ್ಷ ಇಟ್ಕೊಂಡ್ರೆ ಅದು ನಿಶ್ರೇಯಸ್. ಇಲ್ಲಿ ಧರ್ಮ ಅರ್ಥ ಕಾಮ ಅಂದರೆ ಅಲ್ಲಿಗೆ ಧರ್ಮ ಅರ್ಥ ಕಾಮ ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಬರುತ್ತಾ? ಧರ್ಮದಿಂದಲೇ ನಡ್ಕೊಂಡು ಪ್ರತಿಭಾ ನೀವು ಹೇಳಂಗಿದ್ರೆ ಹೇಳಿ. ಧರ್ಮ ಅಂದ್ರೆ ಇದು ಬಸವಣ್ಣನವ್ರ ವಚನ ಇದೆಯಲ್ಲ, ಕಳಬೇಡ ಕೊಳಬೇಡ, ಅದೆಲ್ಲ ಆಗುತ್ತೆ. ಆ ಧರ್ಮದಿಂದ ನಡ್ಕೊಳ್ಬೇಕು. ಅರ್ಥ ಅಂತಂದ್ರೆ ಇದು ಹಣನ ನಾವು ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡ್ಬೇಕು. ಆಮೇಲೆ ಕಾಮ ಅಂತಂದ್ರೆ ಅದೇ ಆಸೆಗಳು, ಅದನ್ನ ಎಲ್ಲಾನು ಒಂದು ಚೌಕಟ್ಟಲ್ಲೇ ಇಟ್ಕೊಳ್ಬೇಕು. ಅದನ್ನೆಲ್ಲ ಯಾವ ಚೌಕಟ್ಟು? ಧರ್ಮದ ಚೌಕಟ್ಟು ತುಂಬ ಅದು ಇಂಪಾರ್ಟೆಂಟ್. ಓಕೆ, ಇನ್ಯಾರಾದರೂ ಪಾಯಿಂಟ್ಸ್ ಏನಾದರೂ ಹಾಕಂಗಿದ್ರೆ ಸೇರ್ಸಕ್ಕಿದ್ರೆ ಹೇಳ್ರಿ. ಯಾರಿಗೆ ಏನೇನು ಬರುತ್ತೋ ಗೊತ್ತಾಗ್ತದೆ. ಧರ್ಮದಿಂದ ಸಂಪಾದನೆ ಮಾಡ್ಬೇಕು. ಆ ಸಂಪಾದನೆ ಮಾಡಿರೋ ದುಡ್ಡಿಂದ ನಮ್ಗೆ ಏನ್ ಆಸೆಗಳಿರುತ್ತೋ ಅದನ್ನ ತೀರಿಸ್ಕೊಬೇಕು ಅಂತ. ಧರ್ಮ ಅರ್ಥ ಕಾಮ. ಅರ್ಥ ಅಂದ್ರೆ ಏನು? ಧರ್ಮ ದುಡ್ಡು ಸಂಪಾದನೆ ಮಾಡೋದೆಲ್ಲ ಅರ್ಥ ಅಂತ. ಅರ್ಥ ಅಂದ್ರೆ ಏನು? ಅರ್ಥ ಅಂದ್ರೆ ಕಷ್ಟ ಬಂದಿರೋನು. ಕಷ್ಟ ಬಂದಾಗ ವೆಂಕಟರಮಣ, ಅದು ಆರ್ತ ಪ್ರಾರ್ಥನೆ ಅಂತಾರೆ. ಹಾಗೆ ಅರ್ಥ, ಅದಕ್ಕೆ ಅರ್ಥ. ಅದಕ್ಕೋಸ್ಕರನೇ ಭಕ್ತರಲ್ಲಿ 4 ಗ್ರೇಡೇಷನ್ಸ್ ಹೇಳ್ತಾರೆ. ಯಾರ್ಯಾರು ಅದರಲ್ಲಿ? ಇವನು ಇರ್ತಾನೆ ಅರ್ಥನು. ಯಾರ್ಯಾರು? ಅರ್ಥ, ಜಿಜ್ಞ, ಸುರಾರ್ಥಾರ್ಥಿ, ಜ್ಞಾನಿ. ಅರ್ಥಾರ್ಥಿ, ಅರ್ಥ ದುಡ್ಡು ಬೇಕಾಗಿರೋನು ಅರ್ಥಾರ್ಥಿ. ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, ಭಕ್ತಿ, ಹೀಗೆ ಹೇಳ್ತಾರೆ. ಅರ್ಥ ಅಂತಂದರೆ ಅದು. ಆ ಅರ್ಥಾರ್ಥಿ ಅಂತಂದರೆ ಕಷ್ಟ ಬಂದಾಗ ವೆಂಕಟರಮಣ. ಇದಕ್ಕೆ ಗಜೇಂದ್ರ ಮೋಕ್ಷ ಎಕ್ಸಾಂಪಲ್ ಅಲ್ವಾ? ಹಾಗೆ ಕಾಮಗಳು ಕೆಟ್ಟದ್ದಲ್ಲ, ಬಟ್ ಅದು ಬೇಸ್ಮೆಂಟು ಧರ್ಮದ ಮೇಲಿರೋದು. ನೀವು ಫೌಂಡೇಶನ್ ಚೆನ್ನಾಗಿ ಕಟ್ಟಿ ಮೇಲ್ಗಡೆ 100 ಫ್ಲೋರ್ಸ್ ಕಟ್ಟಿರಿ, ಭದ್ರವಾಗಿರುತ್ತೆ. ಇಲ್ದಿದ್ರೆ ಗಂಗಾರಾಮ್ ಬಿಲ್ಡಿಂಗ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಮಗೆಲ್ಲದಕ್ಕೂ ಧರ್ಮ ಆಧಾರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರಿಬಾರ್ದು. ಅದ್ರ ಮೇಲೆ ಅರ್ಥ ಕಾಮ ನೀವೇನು ಬೇಕಾದರೂ ಕಟ್ಟ್ರಿ. ಕಾಮ ಮದುವೆ ಮಾಡ್ಕೋಬೇಕು, ಗೋ ಹೇಳಿ. ಅದು ಆಮೇಲೆ ನಾವು ಹಣ ಸಂಪಾದನೆ ಮಾಡಬೇಕು, ಲಕ್ಷ್ಮೀ ಪೂಜೆ. ವಿದ್ಯೆ ಸಂಪಾದನೆ ಮಾಡಬೇಕು, ಸರಸ್ವತಿ ಪೂಜೆ. ಹೀಗೆ ಎಲ್ಲ ಹೇಳ್ತಾ ಬರ್ತಾರೆ. ಹಾಗೆ ಕಾಮ. ಸೊ
ನಮಗೆ ಆಗಬೇಕೆಂಬ ಬಯಸುವವರಿಗಾಗಿ ಮಾಡಿದ ಕರ್ಮಗಳು ಸಮೃದ್ಧಿಯನ್ನು ಪಡೆಯಲೆಂದು, ಎಂದರೆ ಅವುಗಳಲ್ಲಿ ಎಲ್ಲ ಗುಣಗಳು ಇರುವೆಂಬ ಸದ್ಗುಣ್ಯವು ಬರಲೆಂದು ಬಯಸುವವರಿಗಾಗಿ ಅಂತ. ಓಕೆ, ಈ ಭಕ್ತರು 4 ಜನ ಭಕ್ತರಲ್ಲಿ ಸುಮ್ಮನೆ ಪಾಯಿಂಟ್ ಬಂತು, ಮತ್ತೆ ಅದು ತಿಳ್ಕೊಳ್ಳೋಕ್ಕೆ. ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಭಕ್ತಿ. ಜ್ಞಾನಿ ಭಕ್ತಿ ಅಂದ್ರೆ ಯಾರು? ಏನು ಜ್ಞಾನಿ ಭಕ್ತಿ? ಅವನ್ನೇ ಸರ್ ಮೋಕ್ಷ ಪಡ್ಕೊಂಡಿರೋರ್ನ ಜ್ಞಾನಿ ಅಂತ ಇರೋದು ಸರ್. ಅವನು ಮುಕ್ತನಾಗಿರೋವನಿಗೆ ಅವಾಗ ಅದು ಹೇಳೋದು. ಓಕೆ, ಇಲ್ಲಿ ಧರ್ಮ ಅಂತಂದರೆ ಯಮ ನಿಯಮಗಳಾಗ್ಬೋದು, ಅಮಾನಿತ್ವಾದಿ ಸಾಧನೆಗಳು 13ನೇ ಅಧ್ಯಾಯದಲ್ಲಿ ಹೇಳಿರೋದನ್ನು ಹೇಳ್ಬೋದು. ಮತ್ತು ಈ ದೈವಿ ಗುಣಗಳು, ಅಸುರಿ ಗುಣಗಳೆಲ್ಲ ಅಧರ್ಮದ್ದು, ದೈವಿ ಗುಣಗಳೆಲ್ಲ ಧರ್ಮದ್ದು, ಹೀಗೆ ಹಾಗೆ. ಓಕೆ, ಇಲ್ಲಿ ಕಾಮ ಅಂದರೆ, ಇಲ್ಲಿ ಕಾಮ ಯಾಕೆ ಬರುತ್ತೆ ಪ್ರತಿಯೊಬ್ಬರಿಗೂ? ನೋಡ್ರಿ, ಶಾಸ್ತ್ರ ಇರೋದ್ರಿಂದನೇ ಅದು ಶಾಸ್ತ್ರ ಕೂಡ ಒಂದು ಪ್ರಾಪರ್ ಚಾನಲ್ ತೋರಿಸುತ್ತೆ, ನೀನು ಹಿಂಗೆ ಹೋಗ್ಬೇಕು ಅಂತ. ಕಾಮ ಯಾಕೆ ಬಂತು ಪ್ರಶ್ನೆ ಕೇಳ್ತಾ ಇದ್ದೆ. ಅವಿದ್ಯೆಯಿಂದ, ಕರ್ತೃತ್ವ ಭೋಕ್ತೃತ್ವದಿಂದ ಅಲ್ವಾ? ನಮ್ಗೆ ಯಾವಾಗ ಕರ್ತೃತ್ವ ಭೋಕ್ತೃತ್ವ ಇದೆಯೋ ಆಗ ಕಾಮ. ಆದರೆ ಆ ಕಾಮ ತಪ್ಪಲ್ಲ, ಧರ್ಮದ ಮೇಲೆ ನಿಂತಿರಬೇಕು. ಹೇಗಿದೆ, ಎಷ್ಟು ಚೆನ್ನಾಗಿದೆ ಹೀಗೆ. ಸೊ ನಮ್ಗೆ ಇವಾಗ ಗೊತ್ತಾಯಿತು ಕಾಮ. ಹಿಂದೆ ಮುಂದೆ ಬೇಕಾದಷ್ಟು ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿದೆ, ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಕಾಮ. ಇಲ್ಲಿ ಏನಾಗುತ್ತೆ ಅಂತಂದರೆ, ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದು 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದಾಗ ಅಷ್ಟೆಲ್ಲ ವಿಚಾರ ಕೇಳಿಬಿಟ್ರೆ ಎಷ್ಟೋ ಜನಕ್ಕೆ ವಿರಕ್ತಿ ಬಂದ್ಬಿಡ್ತದೆ. ಒಂದೇ ಸಾರಿ ಅವರು ಶ್ರೇಯೋ ಮಾರ್ಗಕ್ಕೆ ಹೋಗ್ಬಿಡ್ತಾರೆ. ಅವರು ಎಲ್ಲರೂ ಆ ಕೆಪಾಸಿಟಿ ಇರೋಲ್ಲ. ಅದಕ್ಕೆ ಒಂದೇ ಸಾರಿ ಅವರು ಇದರಿಂದ ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ ಹೋಗ್ಬಿಡ್ತಾರೆ. ಗುರುಕುಲದಲ್ಲೇ ಓದಿದ್ರು ಕೂಡ, ಎಲ್ಲ ತಿಳ್ಕೊಂಡಿದ್ರು ಕೂಡ ಅವ್ರಿಗೆ ಆಸೆ ಇರುತ್ತೆ, ಎಲ್ಲರಂಗೆ ನಾನು ಮದುವೆ ಮಾಡ್ಕೋಬೇಕು, ಹಣ ಸಂಪಾದನೆ ಮಾಡಬೇಕು, ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ ಬಿರ್ದು ಆಳು ಕಾಳು ವಾಹನಗಳು, ನಾನು ಎಂಜಾಯ್ ಮಾಡಬೇಕು. ತಪ್ಪಿಲ್ಲ. ಯಾಕೆ? ಆ ಕರ್ತೃತ್ವ ಭೋಕ್ತೃತ್ವ ಇರೋದ್ರಿಂದ ನಮ್ಮನ್ನು ಈ ಪ್ರವೃತ್ತಿ ಮಾರ್ಗದಲ್ಲಿ ಹೋಗು, ಬಟ್ ಪ್ರಾಪರ್ ಚಾನಲ್ ನೋಡಿ. ಅವನಿಗೆ ಹೋಗು, ಗೃಹಸ್ಥಾಶ್ರಮಕ್ಕೆ ಹೋಗು ಅಂತ ಹೇಳ್ತಾರೆ. ಅಲ್ಲಿ ಗೃಹಸ್ಥಾಶ್ರಮ, ಅಲ್ಲೂ ಗ್ರಡೇಷನ್ಸ್. ಗೃಹಸ್ಥಾಶ್ರಮದಲ್ಲಿ ಬಂದು, ಇಲ್ಲಿ ಗೃಹಸ್ಥಾಶ್ರಮ ಬಂದಾಗ ನಿಮಗೆ ಸ್ವಲ್ಪ ವಿಚಾರ ಗೊತ್ತಿದೆಯಾ? ಅವನು ಗೃಹಸ್ಥಾಶ್ರಮ ಬರಬೇಕಾದ್ರೆ ಮದುವೆ ಮಾಡ್ಕೋಬೇಕು, ಅದರ ವಿಚಾರಗಳು ಯಾರಿಗಾದ್ರೂ ಗೊತ್ತಾ? ಹಿಂದೆ ಹೇಳಿದ್ದೆ ನಾನು, ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ 16 ಷೋಡಶೋ ಸಂಸ್ಕಾರಗಳು ಅಂತ ಹೇಳಿದಾಗ ಅಲ್ಲೆಲ್ಲ ಹೇಳಿರ್ತೀನಿ. ಯಾರಿಗಾದ್ರು ನೆನಪಿದೆಯಾ? ಅಲ್ಲಿ ಗೃಹಸ್ಥಾಶ್ರಮದಲ್ಲಿ ಇರೋನೇ ಇವ್ರು 3 ಜನಕ್ಕೂ ಅಂದ್ರೆ ಆಗೋದು. ಅವನೇನೆ ಇವ್ರಿಗೆಲ್ಲ ದುಡ್ಡು ಕೊಡ್ಬೇಕಾಗಿರೋದು ಅದೆಲ್ಲ ಹೇಳಿದ್ರು ನೀವು ಬರಕ್ಕೆ ಮೊದಲೇ. ಇಲ್ಲಿ ಈಗ ಬ್ರಹ್ಮಚರ್ಯಾಶ್ರಮದಿಂದ ಅವ್ರ ಗೃಹಸ್ಥಾಶ್ರಮಕ್ಕೆ ಕಾಲಿಡಬೇಕಾದ್ರೆ ಹೇಗೆ ಮದುವೆ ಮಾಡ್ಕೋಬೇಕು, ಆ ಮದುವೆ ವಿಚಾರಗಳು ಏನು ನಿಮ್ಗೇನೋ ಗೊತ್ತಿದೆಯಾ? ಇಲ್ಲಿ ಗೊತ್ತಿದ್ರು ಮುಂದಕ್ಕೆ ಹೋಗ್ಬಿಡ್ತೇನೆ. ಹೇಳಿದ್ದೀನಿ ನಾನು ಬೇಕಾದ ಸಲ. ಈಗ ನಾವು ಫುಲ್ ಎಲ್ಲ ಮನೆಯಲ್ಲ ಹೇಳಿದ್ದಾಗಿರುತ್ತೆ. ಹೇಳಿದ್ದಾಗಿದ್ಮೇಲೆ ಸರಿಯಾಗಿ ಬೀಗ ಹಾಕೋ ಅಂತ ಹೇಳ್ತಿರಲ್ವಾ, ಹಂಗೆ ಗುರುಗಳು ಕೊನೆಯಲ್ಲಿ ಒಂದು ಲೈನ್ ಹೇಳ್ತಾರೆ. ಕರೆಕ್ಟ್. ಅದು ಗುರುಕುಲದಲ್ಲಿ ಹೇಳೋದು, ನೀನು ಸತ್ಯವನ್ನೇ ಹೇಳಬೇಕು, ಮೋಸ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಧರ್ಮದಿಂದ ನಡ್ಕೋಬೇಕು, ಇವುಗಳನ್ನೆಲ್ಲ ಹೇಳ್ತಾರೆ. ಅದಾದ ಮೇಲೆ
ಅವನು ಗೃಹಸ್ಥಾಶ್ರಮಕ್ಕೆ ಕಾಲಿಡುವಾಗ ಮದುವೆ ಮಾಡ್ಕೊತಾನೆ. ಈ ಮದುವೆ ಮಾಡ್ಕೊಳ್ಳುವಾಗ ಬೇಕಾದಷ್ಟಿದೆ ಅದರಲ್ಲಿ. ಈಗ ಮದುವೆ ಮಾಡ್ಕೊಳ್ಬೇಕಾದ್ರೆ ಯಾವುದರ ಸಾಕ್ಷಿ ಮುಖಾಂತರ ಮಾಡ್ಕೊತಾರೆ? ಈಗ ಅಗ್ನಿ ಸಾಕ್ಷಿ. ಈಗೇನಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಆದರೆ ಸಾಕ್ಷಿ ಅಷ್ಟೇ, ಗೌರ್ಮೆಂಟ್ ಸಾಕ್ಷಿ. ಹಾಗೆ ಆವಾಗ ಅಗ್ನಿ ಸಾಕ್ಷಿಯಾಗಿ ಅವನು ಮದುವೆ ಮಾಡ್ಕೊತಾ ಇದ್ದ, ಅಗ್ನಿ ಸಾಕ್ಷಿಯಾಗಿ. ಸೊ ಆ ಅಗ್ನಿ ಸಾಕ್ಷಿಯಾಗಿ ಮಾಡಿಕೊಂಡ ಮೇಲೆ ಆ ಅಗ್ನಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅವಾಗ 1 ವಾರ 10 ದಿವಸ 15 ದಿವಸ ಮದುವೆಗಳು ಮಾಡ್ತಾಯಿದ್ರು. ಆ 15 ದಿವಸನೂ ಅಗ್ನಿಗಳಿಗೆ ಮಂತ್ರಗಳನ್ನು ಹೇಳಿ ಎಲ್ಲ ಆದಮೇಲೆ ಕೊನೆಗೆ ಮದುವೆ ಆದಮೇಲೆ ಅರುಂಧತಿ ನಕ್ಷತ್ರ ಅವೆಲ್ಲ ತೋರಿಸಿ ಇವೆಲ್ಲ ಗೊತ್ತಿದೆ ನಿಮಗೆ. ಪ್ರತಿಯೊಂದಕ್ಕೂ ಅದಕ್ಕೆ ಇಂಪಾರ್ಟೆನ್ಸ್ ಇದೆ. ಇಂಪಾರ್ಟೆಂಟಾಗಿ ಇಲ್ಲಿ ನಾನು 2 ಪಾಯಿಂಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಆ ಅಗ್ನಿಯನ್ನು ಮನೆಗೆ ತೊಗೊಂಡ್ಬರ್ಬೇಕು. ಗೊತ್ತಿರಬೇಕಲ್ಲ, ಇದು ಗೊತ್ತಿದ್ದರೆ ನಾನು ಸುಮ್ಮನೆ ಮುಂದಕ್ಕೆ ಹೋಗ್ಬಿಡ್ತೀನಿ. ಪಾಯಿಂಟ್ ಗೊತ್ತಿದೆಯಲ್ಲ, ಅಗ್ನಿಹೋತ್ರಿಗಳು ಅಂತ ಹೇಳ್ತಾರೆ. ಹೌದು, ಅದನ್ನು ತೊಗೊಂಬಂದು ಗಂಡ ಪ್ರತಿದಿನ ಅದಕ್ಕೆ ಪೂಜೆ ಮಾಡಬೇಕು, ಮಂತ್ರಗಳು ಹೇಳಬೇಕು, ಏನೇನೋ ಇದೆ. ಅದಕ್ಕೆ ಎಣ್ಣೆ ಹಾಕಬೇಕು, ಆರೋಗ್ಯ ಇರೋಂಗೆ ಕಾಪಾಡಬೇಕು. ಆಗಿನ ಕಾಲದಲ್ಲಿ ಅವರು 100 ವರ್ಷ ಬಾಳ್ತಾ ಇದ್ದರು. ಆಯುರ್ವೇದದ ಪ್ರಕಾರ 120 ವರ್ಷ ಆಯಸ್ಸಿರೋದು ಬೇಡ, ಅಟ್ಲೀಸ್ಟ್ ಶತಾಯು ಅಷ್ಟು ವರ್ಷ ಅವರು ಕಾಪಾಡಬೇಕು. ಗಂಡ ಎಲ್ಲಾದರೂ ಊರಿಗೆ ಹೋದರೆ ಹೆಂಡತಿ ಅದಕ್ಕೆ ಎಣ್ಣೆ ಹಾಕಿ ಮಂತ್ರಗಳನ್ನು ಹೇಳ್ಕೊಂಡು ಆ ಪೂಜೆ ಏನೋ ಇರುತ್ತೆ ಮಾಡಬೇಕು. ಮತ್ತಿನ್ನೇನು, ಅವರಿಬ್ಬರಲ್ಲಿ ಸತ್ತಾಗ ಯಾರು ಸಾಯ್ತಾರೋ ಆ ಬೆಂಕಿಯನ್ನು ತಗೊಂಬಂದು ಆಚೆ ಹಾಕಿ ಮಗನಾದವನು ಸ್ಮಶಾನಕ್ಕೆ ತೊಗೊಂಡೋಗಿ ಸುಡ್ತಾನೆ. ಅದರಲ್ಲಿ ಸುಡಬೇಕು. ಈಗ ಯಾರೂ ಮಾಡಲ್ಲ. ಅವ್ರು ಸತ್ತಾಗ ಹೊರಗಡೆ ಮನೇಲಿ ಬೆಂಕಿ ಹಾಕ್ತಾರೆ, ಅದನ್ನು ಎತ್ಕೊಂಡೋಗಿ ಸುಡ್ತಾರೆ. ಇವೆಲ್ಲ ಬಿಡಿ. ಇದು ಅಗ್ನಿಹೋತ್ರಿಗಳು ಅಂತ ಇವಾಗ ಸುಮ್ಮನೆ ಬೋರ್ಡ್ ಇರುತ್ತೆ, ಯಾರೂ ಮಾಡೋರಿಲ್ಲ ಹಾಗೆ. ಸೊ ನಮ್ಮ ಇವರು ಐತಾಳ ಸ್ವಾಮಿಗಳು ಅಗ್ನಿಹೋತ್ರಿಗಳಾಗಿದ್ದರು. ಅವ್ರ ಹೆಂಡತಿ ಸತ್ತಾಗ ಅವರೆಲ್ಲ ಹಾಗೆ ಮಾಡಿದ್ರು. ಇಲ್ಲಿ ಈಗ ಅಗ್ನಿಹೋತ್ರಿಗಳದ್ದು ಹೆಚ್ಚುಗಾರಿಕೆ ಏನು? ಪ್ರಶ್ನೆ ಯಾರಿಗಾದ್ರು ಗೊತ್ತಾ? ಈಗ ಪೂಜೆ ಮಾಡಿದ ತಕ್ಷಣ ಅವ್ರಿಗೆ ಏನು ಬರುತ್ತೆ? ಓಕೆ, ನಾವು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಹೋಗುತ್ತೆ ಅಂತ ಹೇಳ್ತೀವಿ ತಾನೆ? ಕರೆಕ್ಟ್, ಪಾಪ ಹೋಗುತ್ತೆ. ನಿಮಗೆಲ್ಲ ಗೊತ್ತು ಯಾರಿಗೆ ಪಾಪ ಹೋಗುತ್ತೆ, ಯಾರಿಗೆ ಪಾಪ ಹೋಗಲ್ಲ ಅಂತ. ನಿಮ್ಗೆ ಕತೆ ಹೇಳಿದ್ದೆ ಒಂದು ಸಾರಿ. ಯಾವುದು ವೈಕುಂಠ ಏಕಾದಶಿ ದಿನ ಇರುತ್ತೆ. ನಾವು ವೈಕುಂಠ ದರ್ಶನ, ಅದಕ್ಕೆ ವೈಕುಂಠ ಏಕಾದಶಿ ಅವತ್ತೆಲ್ಲ ದರ್ಶನ ಮಾಡಬೇಕು ಅಂತ ಏನೆಲ್ಲರೂ ಹೋಗ್ಬಿಡ್ತಾರೆ ಅನ್ನೋ ಸ್ವರ್ಗಕ್ಕೆ. ಅದು ಹೇಳಿದ್ದೆ ನಿಮಗೆ, ಜ್ಞಾಪಕ ಇದೆಯಲ್ಲ. ಹಾಗೆ ನಾವು ಸ್ನಾನ ಮಾಡಿದಾಗ ಗಂಗೆ ಎಲ್ಲರ ಪಾಪ ತೊಳೆದು ಅವಳು ಅಪವಿತ್ರಳಾಗ್ಬಿಡ್ತಾಳೆ. ಈಗ ಅವಳು ಇಂಪ್ಯೂರ್ ಆಗಬೇಕು. ಇಂಥ ಅಗ್ನಿಹೋತ್ರಿಗಳು ಸ್ನಾನ ಮಾಡಿದ್ರೆ ಆ ಗಂಗೆ ಪುನೀತಳಾಗ್ತಾಳಂತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಗಂಗೆಯಿಂದ ನಾವು ಪುನೀತರಾಗೋದು ಹೇಗಿದೆ, ಈ ಅಗ್ನಿಹೋತ್ರಿಗಳಿಂದ ಗಂಗೆ ಪುನೀತವಾಗೋದು ಹೇಗಿದೆ. ಇದು ಈ ಥರ ಇಷ್ಟು ಅದರಲ್ಲಿ ಮ್ಯಾರೇಜ್ಗೆ ಅರ್ಥ ಇದೆ ಅಂತ ಆಯಿತು. ಅಷ್ಟು ಸುಮ್ಮನೆ ಹೇಳಿದ್ದು. ಅದಾದಮೇಲೆ ನಮ್ಮ ಮಕ್ಕಳೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ವಾನಪ್ರಸ್ಥಕ್ಕೆ ಬರಬೇಕು. ಗಂಡ ಹೆಂಡತಿ ಅಣ್ಣ ತಂಗಿ ಇದ್ದಂಗೆ ಇದ್ಕೊಂಡು ಸಾಧನೆ ಮಾಡಿಕೊಂಡು ಆಮೇಲೆ ಸನ್ಯಾಸಾಶ್ರಮಕ್ಕೆ ಬಂದು ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಹೇಗಿದೆ? ಸ್ಟೆಪ್ ಬೈ ಸ್ಟೆಪ್ ಅನುಭವಿಸಿದ್ವಿ ಪ್ರಾಪರ್ ಚಾನಲ್ ಮೇಲೆ. ಮತ್ತು ಈ ಆಸೆಗಳನ್ನ ಬಿಟ್ಟು ನಾವು ಮತ್ತೆ ಇದಕ್ಕೆ ಬರಬೇಕು. ಅದಕ್ಕೆ ನಮ್ಮಲ್ಲಿ ನೀವು ಎಲ್ಲೇ ನೋಡ್ರಿ, ರಾಮಾಯಣ, ಮಹಾಭಾರತ, ದಶರಥ ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು ಇವೆಲ್ಲ ಇದೆಯಲ್ಲ ಹಾಗೆ. ಅದಕ್ಕೆ ಆದರೆ ಇವು ಆ ಚಿಕ್ಕ ವಯಸ್ಸಿಂದ ಎಲ್ಲಿಂದ ಆ ಗುರುಕುಲದಿಂದ ಇಂಥ ಸಾಧನೆಗಳು ಮಾಡ್ಕೊಂಡ್ಬಂದಿದ್ದರೆ ವಾನಪ್ರಸ್ಥ ಸನ್ಯಾಸಾಶ್ರಮಕ್ಕೆ ಬರ್ತಾರೆ. ಇಲ್ಲದಿದ್ದರೆ ಕಷ್ಟ. ಒಟ್ಟಿನಲ್ಲಿ ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ಅಷ್ಟು ಸಾಕು. ನೆಕ್ಸ್ಟ್ ಮುಂದಕ್ಕೆ ಹೋಗಿ ಧರ್ಮ, ಅರ್ಥ, ಕಾಮ ಇವು ಅಭಿಧೇಯ. ಅದಕ್ಕೆ ಅಲ್ಲಿ ಮೋಕ್ಷ ಹೇಳಿಲ್ಲ. ಇದರಲ್ಲಿ ಮುಂದಕ್ಕೆ ಹೇಳ್ತಾರೆ ನಿಶ್ರೇಯ ಮಾರ್ಗ ಬಂದರೆ ಅದರಲ್ಲಿ ಮೋಕ್ಷ. ಇನ್ನು ಲೋಕಾಂತ
ಕರ್ಮಗಳು ಸಮೃದ್ಧಿಯನ್ನು ಪಡೆಯಲೆಂದು ಎಂದರೆ ಅವುಗಳಲ್ಲಿ ಎಲ್ಲ ಗುಣಗಳು ಇರುವುದೆಂದು ಸಾದ್ಗುಣ್ಯವು ಬರಲೆಂದು ಬಯಸುವರಿಗಾಗಿ ಈ ಕರ್ಮಕಾಂಡದಲ್ಲಿರೋದು ಧರ್ಮಾರ್ಥ ಕಾಮ ಮೋಕ್ಷ. ಇನ್ನು ಲೋಕಾಂತರದಲ್ಲಿ ಐಶ್ವರ್ಯವ ಅನಂತರ ಜ್ಞಾನ ಉಂಟಾಗಿ ಮತ್ತೆ ಸಂಸಾರಕ್ಕೆ ಹಿಂದಿರುಗುವ ಪುನರಾವೃತ್ತಿ ಇಲ್ಲದೆ ಕಲ್ಪಾಂತರದಲ್ಲಿ ತಮಗಾಗುವ ಅದಕ್ಕೆ ಏನಂತಾರೆ ಕ್ರಮಮುಕ್ತಿ. ಅದು ಉಪಾಸನೆ ಮಾಡೋದು, ಬ್ರಹ್ಮಲೋಕಕ್ಕೆ ಹೋಗೋದು ಎಲ್ಲ ಹೇಳ್ತಾ ಇದ್ದಾರೆ. ಆದಮೇಲೆ ಈ ಜನ್ಮದಲ್ಲೇ ಮೋಕ್ಷ ಆಗಬೇಕು ಅಂತಂದರೆ ಅದನ್ನು ಓದಿ, ಯಾರಾದರೂ ಓದ್ಬಿಟ್ಟು ಹೇಳಿ ಅದರ ಅರ್ಥ. ಮುಕ್ಷುಗಳಿಗೆ ಏನಾಗ್ತಾರೆ? ಅವ್ರಿಗೆ ಈ ಲೌಕಿಕ ಕರ್ಮಗಳಿಗೆ ಆಗುವ ಫಲದಂತೆ ಪರಲೋಕದಲ್ಲಿ ಫಲವನ್ನು ಕೊಡುವ ಪುಣ್ಯ ಕರ್ಮದ ಫಲನೂ ನಾಶ ಆಗುತ್ತೆ. ಅವ್ರಿಗೆ ಮೋಕ್ಷ, ಸಂಸಾರದಿಂದ ಬಿಡುಗಡೆ, ಅದನ್ನೇ ನಿಶ್ಚಯ ಮಾರ್ಗ ಅಂತ ಹೇಳ್ತಾರೆ. ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ ಅಂತ ಕಾಟಕೋಪನಿಷತ್ನಲ್ಲಿ ಸ್ವಾಮಿಗಳು ಸ್ಪಷ್ಟವಾಗಿ ವರ್ಣಿಸಿದ್ರು. ಅಲ್ಲೆಲ್ಲ ನಾವು ಡೀಟೇಲಾಗಿ ಚೆನ್ನಾಗಿ ಅದನ್ನು ಚಿಂತನೆ ಮಾಡಿದ್ದೀವಿ. ಹಾಗಾದರೆ ಆತ್ಯಂತಿಕವಾಗಿ ಒಳ್ಳೆಯ ಫಲ ಎಂಬ ಬೇರೆ ಬೇರೆ ಹೆಸರು ಹೇಳ್ತಾರೆ. ಪರಮ ಪುರುಷಾರ್ಥ, ಇದರಲ್ಲಿ ಪರಮ ಪ್ರತಿಯೊಬ್ಬ ಮನುಷ್ಯನ ನಿಜವಾದ ಕರ್ತವ್ಯ ಇದೊಂದೇ. ಇದು ಬಿಟ್ಟು ನೀವೇನು ಮಾಡಿದ್ರು ಬೆಟ್ಟಕ್ಕಲ್ಲೇ ತಗೋದು ಅಂತ ಹೇಳ್ತಾರೆ. ಹೀಗೆ ಇದು ತೀರ ಕೊನೆಯ ಫಲ ಅಂತ. ಸಾಧನವಾದ ಬ್ರಹ್ಮವಿದ್ಯೆ ಬೋಧಿಸಲಿಕ್ಕೆ ಇದನ್ನು ಸದ್ಯೋಮುಕ್ತಿ, ಈಗಲೇ ಇಲ್ಲಿ ಆಗುವ ಮುಕ್ತಿ, ಇವೆಲ್ಲ ಹೇಳ್ತಾರೆ. ಈಗ ಇದಕ್ಕೆ ಸಾಧನ ಚತುಷ್ಟಯ ಇರಬೇಕು. ಈಗೆಲ್ಲ ನಾವು ಇದನ್ನು ಬೇಕಾದಷ್ಟು ಸಲ ಚಿಂತನೆ ಮಾಡಿದ್ದೀವಿ. ಐ ಥಿಂಕ್ ನಾನು ಎಗರಿಸ್ಕೊಂಡು ಹೋಗ್ಬಿಡ್ತೀನಿ. ತುಂಬ ಸಲ ಮಾಡಿದ್ವಿ ಅಲ್ವಾ? ಬೇಕಾ ನಿಮಗೆ ಸಾಧನ ಚತುಷ್ಟಯ ಯೋಗ್ಯತೆ ಎಲ್ಲ ಆಗಿದೆ? ಅದಕ್ಕೋಸ್ಕರ ಆದ್ದರಿಂದ ಹೀಗೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿಯೂ ಬೇರೆ ಬೇರೆ ಅಂತಸ್ತಿನ ಯೋಗ್ಯತೆಯುಳ್ಳವರಿಗೆ ಕರ್ಮಗಳನ್ನು, ಉಪಾಸನೆಗಳನ್ನು, ಜ್ಞಾನವನ್ನು ಹೇಳಿದೆ. ನೋಡ್ರಿ, ಇಲ್ಲೇ ಗೊತ್ತಾಗೋಯ್ತು. ಶ್ರುತಿ ಸ್ಮೃತಿ ಪುರಾಣಗಳು, ಅದಕ್ಕೋಸ್ಕರನೇ ಕರ್ಮಕಾಂಡ, ಉಪಾಸನಾ, ಜ್ಞಾನಕಾಂಡ ಇವೆಲ್ಲವನ್ನು ಶಾಸ್ತ್ರದಲ್ಲಿ ಉಪದೇಶಿಸಿರುವುದು ದೇಶ ಕಾಲ ನಿಮಿತ್ತಗಳನ್ನು, ಕಾರ್ಯಕಾರಣವಾದವನ್ನು, ಧರ್ಮ ಅಧರ್ಮಗಳನ್ನು ಸತ್ಯವೆಂದು ಇಟ್ಟುಕೊಂಡಿರುವ ವ್ಯವಹಾರ ದೃಷ್ಟಿಯಿಂದಲೇ. ಆದ್ದರಿಂದ ಬ್ರಹ್ಮ ಪರಮಾತ್ಮವೆಂಬುದೊಂದೇ ಪರಮಾರ್ಥವು. ಪರಮಾರ್ಥ ದೃಷ್ಟಿಯ ಉಪದೇಶಕ್ಕೆ ಇದರಿಂದ ಯಾವ ವಿರೋಧವೂ ಇಲ್ಲ ಅಂತ. ಈಗ ಇದನ್ನು ಯಾರಾದರೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಅಲ್ಲಿರೋದನ್ನೇ ಸ್ವಲ್ಪ ಪಾಯಿಂಟ್ಸ್ ಸೇರಿಸ್ಕೊಂಡು ನೋಡಿಕೊಂಡು ಹೇಳಿ. ಈಗ ದೇಶ ಕಾಲ ನಿಮಿತ್ತಗಳು, ದೇಶ ಕಾಲ ನಿಮಿತ್ತಗಳು ಏನದು? ಇವಾಗ ನಾವು ಏನಾದ್ರು ಬಯಸಿ ಮಾಡ್ತೀವಲ್ಲ, ಇವಾಗ ಪ್ರವೃತ್ತಿ ಮಾರ್ಗ ಎಲ್ಲ ಬಂತಲ್ಲ ಸರ್, ಅದು ಸಹಿತ ಕಾರ್ಯಕಾರಣ ಭಾವ, ಇದು ವ್ಯವಹಾರ ದೃಷ್ಟಿ. ಇನ್ನ ಪರಮಾರ್ಥ ದೃಷ್ಟಿ ಜ್ಞಾನ, ಅದಕ್ಕೂ ಇದಕ್ಕೂ ಯಾವುದೇ ವಿರೋಧ ಇಲ್ಲ. ಅಂದ್ರೆ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಯಾವುದೇ ವಿರೋಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇಶ ಕಾಲ ನಿಮಿತ್ತ, ಇಲ್ಲಿ ನಿಮಿತ್ತ ಅಂತಂದ್ರೂ ಒಂದೇ, ಕಾರ್ಯಕಾರಣ ಭಾವ ಅಂದರೂ ಒಂದೇ. ಸೊ ವ್ಯವಹಾರ ಆಗಬೇಕಾದ್ರೆ ಯಾವಾಗಲೂ ಬಿಡಬಾರ್ದು, ಮೂರನ್ನು ಹೇಳ್ತಾ ಇರ್ತೀವಲ್ಲ, ದೇಶ ಕಾಲ ಕಾರ್ಯಕಾರಣ ಭಾವ. ಕಾರ್ಯಕಾರಣ ಭಾವ ಅಂದರೆ ಏನು? ಕಾರ್ಯಕಾರಣ ಬೀಜ ಕಾರಣ, ಮರ ಕಾರ್ಯ, ಪ್ರತಿಯೊಂದಕ್ಕೂ ಇದ್ದೇ ಇರುತ್ತೆ. ವ್ಯವಹಾರ ಮಾಡಬೇಕು ಅಂದರೆ ಇವು ಇರಲೇಬೇಕು. ಇದು ಇಲ್ಲದೆ ಮಿಸ್ಕಕ್ಕಾಗಲ್ಲ. ದೇಶ ಕಾಲ ಕಾರ್ಯಕಾರಣ ಭಾವ ಇವು. ಇನ್ನು ಎಲ್ಲಿ ನಮಗೆ ಧರ್ಮ ಅಧರ್ಮಗಳು ಅವು ಇರುತ್ತೆ. ಸೊ ನಾವು ಯಾವಾಗಲೂ ಹುಟ್ಟಿದ ಮೇಲೆ ಧರ್ಮವನ್ನೇ ಮಾಡ್ತೀವಿ ಅಂತ ಹೇಳಕ್ಕೆ ಬರೋಲ್ಲ. ಗೊತ್ತೋ ಗೊತ್ತಿಲ್ಲದಂಗೆ ನಮ್ಮ ಕೈನಲ್ಲಿ ಎಂಥ ಸನ್ಯಾಸಿ ಆಗಿದ್ದು ತುಂಬ ಒಳ್ಳೆಯವನಾಗಿದ್ದರು, ಅವನ ಕೈನಲ್ಲಿ ಕೆಲವು ಅಧರ್ಮದ ಕೆಲಸಗಳು ನಡೆದೋಗುತ್ತೆ. ಅದಕ್ಕೋಸ್ಕರ ಸೊ ಹೇಗೆ ಓಡಾಡುವಾಗ ನಾವು ಗೊತ್ತಿಲ್ದಿರ ಇರುವೆಗಳು ಇನ್ನೇನಾದ್ರು ತುಳಿದಿರ್ತೀವಿ, ಹಿಂಸೆ ಮಾಡಿರ್ತೀವಿ, ಗೊತ್ತಿರೋದಿಲ್ಲ ನಮ್ಗೆ. ಅದು
ಆಗೋಗಿರುತ್ತೆ. ಅಡುಗೆ ಮಾಡುವಾಗ, ಓಡಾಡುವಾಗ, ಉಸಿರಾಡುವಾಗ, ಹಾಲನ್ನ ಮೊಸರು ಮಾಡಿದಾಗ, ಎಲ್ಲಿ ಬೇಕು ಏನು ಬೇಕಾದ್ರೆ ಆಗುತ್ತೆ. ನೀವು ಮಾತ್ರೆ ತೊಗೊಂಡ್ರಿ, ನಿಮ್ಮ ಒಳಗಡೆ ಇರೋ ಬ್ಯಾಕ್ಟೀರಿಯಾಸ್ ಎಷ್ಟನ್ನು ಕೊಲ್ಲಬೇಕು ಗೊತ್ತಾ? ನಾವು ಮೊದಲು ಈ ಡಾಕ್ಟರ್ ಪ್ರೊಫೆಷನಲ್ಲಿ ಇದ್ದಾಗ ನಾವು ಪೇಷಂಟ್ಗಳಿಗೆಲ್ಲ ಇಂಜೆಕ್ಷನ್ ಕೊಡ್ತೀವಿ. ಅವು ಎಲ್ಲ ಬ್ಯಾಕ್ಟೀರಿಯಾಸ್ನ ಕೊಲ್ಲಬೇಕಾಗತ್ತೆ. ಆವಾಗ ಪಾಪ ನಮಗೆ ಬಂತಲ್ಲ ಅಂತ ಹಿಂಗೆಲ್ಲ ಚಿಂತನೆ ಮಾಡ್ತಾಯಿದ್ವಿ ಕೂತ್ಕೊಂಡು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾಯಿದ್ವಿ. ಈಗ ಅವೆಲ್ಲ ಬೇಡ, ಬಿಟ್ಬೇಡ. ಅದಕ್ಕೆ ಧರ್ಮ ಅಧರ್ಮಗಳು ಇದ್ದೇ ಇರುತ್ತೆ. ಹಾಗೆ ಇದೆಲ್ಲ ವ್ಯವಹಾರ ದೃಷ್ಟಿಯಲ್ಲಿ ಇರೋದೆ. ಆದ್ದರಿಂದ ಪಾರಮಾರ್ಥಿಕೂ ಇದಕ್ಕೆ ಏನು ಇಲ್ಲ, ವಿರೋಧವೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟು, ಬ್ರಹ್ಮವು ನಮ್ಮೆಲ್ಲರ ನಿಜವಾದ ಆತ್ಮನೇ ಆಗಿರುವುದರಿಂದಲೂ ಆತ್ಮನಿಗಿಂತ ಬೇರೆಯಾಗಿ ಮತ್ತೆ ಯಾವುದೂ ಪರಮಾರ್ಥವಾಗಿ ಇಲ್ಲವಾದ್ದರಿಂದಲೂ ವ್ಯವಹಾರ ದೃಷ್ಟಿಯನ್ನು ನಂಬಿರುವ ಮುಮುಕ್ಷುಗಳಿಗೆ ಅದರ ತತ್ವವನ್ನು ಹೇಳಿಕೊಡುವುದಕ್ಕೆಂದು ವ್ಯಾವಹಾರಿಕ ಸತ್ಯವಾಗಿರುವ ಪ್ರಮಾಣಗಳನ್ನು, ಶಾಸ್ತ್ರಗಳನ್ನು ಉಪಯೋಗಿಸುವುದು ಅನಿವಾರ್ಯವಾಗಿದೆ. ಏನಿದ್ರ ಅರ್ಥ? ವ್ಯವಹಾರದಲ್ಲಿ ಸತ್ಯವಾಗಿರುವಂತ ಪ್ರಮಾಣಗಳನ್ನ ಇಟ್ಕೊಂಡೇ ಶಾಸ್ತ್ರದಲ್ಲಿ ತಿಳಿಸ್ಬೇಕಾದ್ರೆ ಅದನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಅದು ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲ ಇದ್ದೇ ಇರುತ್ತೆ. ಶಾಸ್ತ್ರ ಎಲ್ಲ ಅನಾತ್ಮದಲ್ಲೇ ಇರುತ್ತೆ, ಅಂದರೆ ಎಲ್ಲ ವ್ಯವಹಾರದಲ್ಲೇ ಇರುತ್ತೆ, ಏನು ಮಾಡೋಕ್ಕೆ ಬರಲ್ಲ. ವ್ಯವಹಾರಿಕ ಸತ್ಯವಾಗಿರೋ ಪ್ರಮಾಣಗಳು, ಶಾಸ್ತ್ರವನ್ನು ಉಪಯೋಗಿಸುವುದು, ಇವೆಲ್ಲ ಮಾಡಲೇಬೇಕಾಗುತ್ತೆ, ಅನಿವಾರ್ಯ. ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದಕ್ಕೆ ಕಾಗದ, ಮಸಿ ಇವುಗಳಿಂದ ತಿಳಿಸ್ಕೊಂಡು ಹಾಗೆ ದೃಷ್ಟಾಂತಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಅದೇ ಥರ ನೆರಳು, ಪ್ರತಿಬಿಂಬ ಮುಂತಾದ ತೋರಿಕೆಗಳ ಸಹಾಯದಿಂದ ಇಲ್ಲಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ, ಅದನ್ನು ಸ್ವಲ್ಪ ಹೈಲೈಟ್ ಮಾಡೋಣ. ಆಧಾರವಾಗಿರುವ ಈಗ ನೆರಳು, ಪ್ರತಿಬಿಂಬ ಮುಂತಾದ ತೋರಿಕೆಗಳ ಸಹಾಯದಿಂದ ಅವುಗಳಿಗೆ ಆಧಾರವಾಗಿರುವ ಗಿಡ ಮರಗಳು, ಪ್ರಾಣಿಗಳು, ಮನುಷ್ಯರು ಮುಂತಾದವುಗಳನ್ನು ಊಹಿಸಿಕೊಳ್ಳುವಂತೆಯೂ ಲೌಕಿಕ ದೃಷ್ಟಾಂತಗಳಿಂದಲೂ ಶಾಸ್ತ್ರವಚನ, ಬೋಧಕನ ಮತ್ತು ಶಿಷ್ಯನ ಮನಸ್ಸು ಇವುಗಳನ್ನು ಸಾಧನವಾಗಿ ಬಳಸಿಕೊಳ್ಳುವುದರಿಂದಲೂ ವೇದಾಂತ ಉಪದೇಶಕ್ಕೆ ಅನುಕೂಲವಾಗುತ್ತೆ. ಏನಿದು? ಎಕ್ಸಾಂಪಲ್ಗಳಿಂದಾನೇ ತಿಳಿಸ್ಕೊಡ್ಬೇಕಲ್ಲ ಸರ್. ಈ ಲೌಕಿಕ ದೃಷ್ಟಾಂತದಿಂದಾನೇ ತಿಳಿಸ್ಕೊಡ್ಬೇಕು ಶಾಸ್ತ್ರನ. ಅದು ಬೋಧಕ, ಶಿಷ್ಯ ಇಬ್ಬರಿಗೂ ಅವುಗಳನ್ನ ಉಪಯೋಗಿಸ್ಕೊಂಡೇ ಉಪದೇಶ ಮಾಡಬೇಕಾಗುತ್ತೆ. ಅದು ಅನುಕೂಲ ಆಗಿದೆ. ಈ ಕ್ರಮನೇ ಉಪನಿಷತ್ತುಗಳಲ್ಲೂ ಉಪಯೋಗಿಸಿರೋದು ಅಂತ. ಅಂದ್ರೆ ಅಧ್ಯಾರೋಪ ಅಪವಾದ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತಾರೆ. ಅದೇ ಅವುಗಳಿಗೆ ಸಂಬಂಧಪಟ್ಟಿರೋದೇ ಇವು. ಈಗ ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ವಾಮಿಗಳು ತೋರಿಸಿ, ಈಗ ನೋಡ್ರಿ, ಎಕ್ಸಾಂಪಲ್ ಇಲ್ಲದೆ ಏನು ಅರ್ಥ ಆಗುತ್ತೆ? ಎಕ್ಸಾಂಪಲ್ಗಳನ್ನ ಇಟ್ಕೊಳ್ಳೇಬೇಕು. ಯಾಕೆ ಎಕ್ಸಾಂಪಲ್ಗಳು ಬೇಕು ನಮಗೆ? ಯಾರಾದರೂ ಹೇಳ್ತೀರಾ? ನಮಗಿದೆ ತಾನೇ, ಲೋಕದಲ್ಲೇ ತಾನೇ ನಮ್ಗೆ ವಿಚಾರ ಗೊತ್ತಿರೋದು. ಇಲ್ಲಿನ ಎಕ್ಸಾಂಪಲ್ ತಗೊಂಡೆ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ತಿಳ್ಸಕ್ಕೋಸ್ಕರ ಇದು ಬೇಕೇ ಬೇಕಾಗುತ್ತೆ. ಈಗ ಪರಮಾರ್ಥ ತತ್ವ ನಮಗೆ ಗೊತ್ತಿಲ್ಲ. ಈಗ ಗುರುಗೂ ಶಿಷ್ಯನಿಗೂ ಇಬ್ಬರಿಗೂ ಗೊತ್ತಿರೋದು ಯಾವುದೋ ಅದನ್ನು ಹಿಡ್ಕೊತಾನೆ. ಅದನ್ನು ಫಸ್ಟ್ ಎಕ್ಸಾಂಪಲ್ ತೋರಿಸಿ, ಹೀಗೇ ಇರುತ್ತೆ ಅಲ್ಲೂ ನೋಡ್ರಿ ಅಂತ ತೋರಿಸ್ತಾರೆ. ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀರಾ? ಈಗ ಯಾವ್ದಾದ್ರು ಹಣ್ಣು ತಿನ್ಬೇಕಂದ್ರೆ ಅದನ್ನ ಟೇಸ್ಟ್ ನೋಡ್ಬಿಟ್ಟು ಇದು ಹೆಂಗಿದೆ ಸ್ವೀಟು ಅದೇ ತರ ಅಂತ. ಇನ್ಯಾವುದಾದ್ರು ಎಕ್ಸಾಂಪಲ್? ಹಾಂ, ಇನ್ಯಾರಾದ್ರೂ ಎಕ್ಸಾಂಪಲ್ ಕೊಡ್ತೀರಾ? ಆ್ಯಡ್ ಮಾಡ್ತೀರಾ ಅವ್ರಿಗೆ? ಈಗ ಹಾವು ಹಗ್ಗ ತಗೊಳ್ರಿ. ಹಾವು ಹಗ್ಗದಲ್ಲಿ ಇರೋದು ಹಗ್ಗ, ತಪ್ಪಾಗಿ ಹಾವು ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದ್ರ ಗುಣಗಳನ್ನ ಅದರ ಮೇಲೂ, ಅದರ ಗುಣಗಳನ್ನ ಇದರ ಮೇಲೂ ಹಾಕಿದ್ದೀನಿ ಅಂತ ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ಇಲ್ಲಿ. ಯಾಕೆ? ಈ ಎಕ್ಸಾಂಪಲ್ಲು ಇಬ್ಬರಿಗೂ ಗೊತ್ತಿರುತ್ತೆ. ಇಬ್ಬರಿಗೂ ಗೊತ್ತಿರೋದನ್ನ ಇಟ್ಕೊಂಡು ಈಗ ನಾವು ಏನು ಹೇಳಬೇಕು ಅಂತಿದ್ದೀವೋ ಅದಕ್ಕೆ ಕಂಪೇರ್ ಮಾಡ್ತಾರೆ. ನೋಡಪ್ಪ, ನಿಜವಾಗ್ಲೂ ಹೇಗೆ ಹಗ್ಗ ಇದೆಯೋ ಆತ್ಮನೇ ಇರೋದು, ನಾವು ಆತ್ಮ ಇದ್ದಾನೆ ಅಂತ ತಿಳ್ಕೊಳ್ದೆ ಈ ಶರೀರಾದಿಗಳನ್ನ ಹಾವು ಬದಲು
ನಾನು ಅಂತ ತಿಳ್ಕೊಂಡಿದ್ದೀವಿ, ಇದ್ರ ಗುಣಗಳನ್ನ ಅದರ ಮೇಲೆ ಹೀಗೆ ಎಕ್ಸಾಂಪಲ್ ಕೊಟ್ಟಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಕಪ್ಪೆ ಚಿಪ್ಪು ಬೆಳ್ಳಿ ಇವೆಲ್ಲ ಬೇಕಾದಷ್ಟು ಇದೆಯಲ್ಲ ಹಾಗೆ. ಆದ್ದರಿಂದ ನೋನ್ ಟು ಅನ್ನೋನ್. ಈಗ ಒಂದು ಸಾರಿ ಏನಾಗುತ್ತೆ, ಒಂದು ಮರಳು ಕಾಡಿನಲ್ಲಿ ಒಬ್ಬ ಒಂಟೆ ಮೇಲೆ ಹೋಗ್ತಾ ಇರ್ತಾನೆ. ಅವನು ನಿದ್ದೆ ಬರುತ್ತೆ. ಆ ಒಂಟೆನ ಒಂದು ಚಿಕ್ಕದೊಂದು ಮರಕ್ಕೆ ಕಟ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಆ ಒಂಟೆ ಏನು ಮಾಡುತ್ತೆ, ದಾರ ಏನೋ ಹಿಂಗೆ ಹೇಳ್ಕೊಂಡಾಗ ಎಲ್ಲ ಬಿಚ್ಕೊಂಡ್ಬಿಟ್ಟು ನಡ್ಕೊಂಡು ಹೋಗ್ಬಿಡ್ತದೆ ಎಲ್ಲೋ. ಇವನು ಎದ್ದು ನೋಡ್ತಾನೆ, ಒಂಟೆ ಇಲ್ಲ. ಈಗ ಅವನು ಹೇಗೆ ಮಾಡಬೇಕು, ಅದರ ಕಾಲು ಗುರುತುಗಳಿತ್ತು, ಗುರುತುಗಳನ್ನೇ ಟ್ರೇಸ್ ಮಾಡ್ಕೊಂಡು ಹೋಗ್ತಾನೆ, ಒಂಟೆ ಸಿಗುತ್ತೆ. ಹಾಗೆ ಆ ಗುರುತುಗಳು ಸತ್ಯವಲ್ಲ, ಆದರೂ ಆ ಸತ್ಯವಾಗಿರೋದನ್ನು ತೋರಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗೆ ಅವಸ್ಥೆಗಳು ಸತ್ಯವಲ್ಲ, ಅವಸ್ಥೆಗಳನ್ನ ಹಿಡ್ಕೊಂಡು ನಾವು ಅವಸ್ಥಾತೀತರಾಗೋದಕ್ಕೆ, ಆ ತತ್ವವನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ಬೋದು. ನೋನ್ ಟು ಅನ್ನೋನ್ ಅಂತಾರಲ್ಲ, ಹೀಗೆಲ್ಲ ಬೇಕಾದಷ್ಟು ನಮಗೆ ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಅದಕ್ಕೋಸ್ಕರನೇ ದೃಷ್ಟಾಂತಗಳಿಂದಲೂ ಶಾಸ್ತ್ರವಚನ ಅವಿದ್ಯೆ ಇವೆ. ಮತ್ತು ಗುರು ಶಿಷ್ಯ ಇವು, ಮತ್ತು ಅವುಗಳು ಮನಸ್ಸು, ಇವುಗಳನ್ನು ಸಾಧನವಾಗಿ ಬಳಸ್ಕೊಳ್ಳೋದ್ರಿಂದಲೂ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಇವುಗಳನ್ನ ಬಳಸ್ಕೋಬೇಕಲ್ಲ. ಇದು ವೇದಾಂತ ಉಪದೇಶಕ್ಕೆ ತುಂಬ ಅನುಕೂಲವಾಗಿದೆ. ಆದ್ದರಿಂದ ಈ ಕ್ರಮವನ್ನು ಉಪನಿಷತ್ತುಗಳಲ್ಲೂ ಉಪಯೋಗಿಸ್ಕೊಂಡಿದೆ. ಎಲ್ಲ ಕಡೆ ಉಪಯೋಗಿಸ್ಕೊಳ್ತಾರೆ. ಸೊ ಅಲ್ಲಿಗೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು, ಜೈ ಶ್ರೀ.